ವಿಶ್ವದ ಹುಮ್ಮನಸ್ಸಿನ ಎಲ್ಲರಿಗೂ ಅಮೋಘಂ ಚಾನಲ್ನ ಈ ವಿಶೇಷ ಸಂಚಿಕೆಗೆ ಸುಸ್ವಾಗತ. ಇಂದು ನಮ್ಮೊಡನೆ ಇದ್ದಾರೆ ಶ್ವೇತಾ ಮಡಪ್ಪಾಡಿಯವರು. ಇವರು ಧ್ವನಿ ಫೌಂಡೇಶನ್ನ ಸಂಸ್ಥಾಪಕಿ ಮತ್ತು ಹೋಟೆಲ್ ಉದ್ಯಮಿಯಾಗಿದ್ದಾರೆ. ಈ ಒಂದು ಚಿಕ್ಕ ವಯಸ್ಸಿನಲ್ಲೇ ಹೋಟೆಲ್ ಉದ್ಯಮದಲ್ಲಿ ಯಶಸ್ವಿ ಮಹಿಳೆ ಅನ್ನಿಸ್ಕೊಂಡಿದ್ದಾರೆ. ಜೊತೆಗೆ ಬಹುಮುಖ ಪ್ರತಿಭೆಯುಳ್ಳವರು. ಇವರು ಲೇಖಕಿ ಮತ್ತು ರಂಗಭೂಮಿಯಲ್ಲಿ ಸಕ್ರಿಯವಾಗಿದ್ದಾರೆ. ಪುಸ್ತಕಗಳನ್ನು ಬರೆದಿದ್ದಾರೆ. ನಾಟ್ಯದಲ್ಲಿ ಪರಿಣಿತಿ ಇದೆ, ಸಂಗೀತದಲ್ಲಿ ಇವರಿಗೆ ಪರಿಣಿತಿ ಇದೆ. ಇಂತಹ ಒಬ್ಬ ಪ್ರತಿಭಾನ್ವಿತೆಯನ್ನು ಇಂದು ನಮ್ಮ ಸಂಚಿಕೆಗೆ ಆಹ್ವಾನಿಸ್ತಿದ್ದೇವೆ. ಮೇಡಮ್, ನಮ್ಮ ಈ ಒಂದು ಸಂಚಿಕೆಗೆ ನಿಮಗೆ ಸುಸ್ವಾಗತ. ಥ್ಯಾಂಕ್ ಯು ಮ್ಯಾಮ್, ಧನ್ಯವಾದಗಳು. ಶ್ವೇತಾ ಮ್ಯಾಮ್, ನಿಮ್ಮನ್ನ ನೋಡಿದ ತಕ್ಷಣ ಒಂದು ರೀತಿ ಏನೋ ನೀವು ನಮಗೆ ಬಹಳ ದಿನದಿಂದ ಗೊತ್ತಿರೋರು ಅನ್ನೋಷ್ಟು ಆತ್ಮೀಯತೆಯನ್ನು ತೋರಿಸಿದ್ರಿ. ಥ್ಯಾಂಕ್ ಯು ಮ್ಯಾಮ್. ಧನ್ಯವಾದಗಳು. ಹಾಂ ಮ್ಯಾಮ್. ಮತ್ತು ನಿಮ್ಮ ಬಗ್ಗೆ ನಾನು ತುಂಬ ಕೇಳಿದ್ದೀನಿ. ನೀವು ಯಾವ ರೀತಿ ಹಂತ ಹಂತವಾಗಿ ಬೆಳೆದು ಈ ಒಂದು ಮಟ್ಟದಲ್ಲಿ ಸಾಧಿಸಿದ್ದೀರಾ, ಎಲ್ಲ ಒಂದು ನಿಮ್ಮ ಒಂದು ಗುರಿಯನ್ನು, ಅಂದರೆ ನಾನೇನೋ ಒಂದು ಯಶಸ್ಸನ್ನು ಗಳಿಸಬೇಕು ಅನ್ನೋ ಒಂದು ಹಠದಲ್ಲಿ ಯಾವ್ಯಾವ ಹಂತಗಳನ್ನು ಗೆದ್ದು ಬಂದಿದ್ದೀರಾ, ಅದು ನಿಜವಾಗ್ಲೂ ಒಂದು ರೋಚಕವಾಗಿತ್ತು. ಕೇಳಿದ್ದೀನಿ, ಓದಿದ್ದೀನಿ ನಿಮ್ಮ ಬಗ್ಗೆ. ಸೊ ನೀವು ಮೊದಲಿಗೆ ನಿಮ್ಮ ಬಾಲ್ಯದ ಬಗ್ಗೆ ಹೇಳಿ. ನೀವು ಎಲ್ಲಿಯವರು? ನಾನು ಮೂಲತಃ ನಾನು ಹುಟ್ಟಿದ್ದು ದಕ್ಷಿಣ ಕನ್ನಡ ಜಿಲ್ಲೆ ಸುಳ್ಯ ತಾಲೂಕು, ಕುಕ್ಕೆ ಸುಬ್ರಹ್ಮಣ್ಯದಿಂದ ಒಂದು 15 ಕಿಲೋಮೀಟರ್ ದೂರದಲ್ಲಿರುವಂತಹ ಒಂದು ಹಳ್ಳಿ. ಅದು ವಾಲ್ತಾಜೆ ಅಂತ ಆ ಊರಿನ ಹೆಸರು. ಅಲ್ಲಿ ನಾನು ಹುಟ್ಟಿದ್ದು. ನನ್ನ 5ನೇ ಕ್ಲಾಸ್ ತನಕದ ವಿದ್ಯಾಭ್ಯಾಸ ಅಲ್ಲಾಯಿತು. ಅದಾದ ನಂತರ ನಮ್ಮ ತಂದೆ ಕುಂದಾಪುರಕ್ಕೆ ಹೋದರು. ಅವರು ಕೆಲಸ ಹುಡ್ಕೊಂಡು ಹೋಗಿ ಅಲ್ಲೇ ಉಳಿದ್ರು. ಆ ಹೊತ್ತಲ್ಲಿ ನನ್ನನ್ನು 6ನೇ ಕ್ಲಾಸಿಂದ ಕುಂದಾಪುರದಲ್ಲಿ ಓದಿಸಿದ್ರು. 10ನೇ ಕ್ಲಾಸ್ ತನಕ ಕುಂದಾಪುರದಲ್ಲಿ ವಿದ್ಯಾಭ್ಯಾಸ ಆಯಿತು. ಆದರೆ ನನ್ನ ಬಾಲ್ಯ ಅಂದಾಗ ನನಗೆ ಎರಡೂ ನೆನಪಾಗುತ್ತೆ. ಒಂದು ನನ್ನ ವಾಲ್ತಾಜನ ಹುಟ್ಟಿದ ಊರಿನ ನೆನಪುಗಳು ಒಂದಷ್ಟು, ಜೊತೆಯಲ್ಲಿ ಕುಂದಾಪುರದಲ್ಲಿ ನಾನು ಓಡಾಡಿದ್ದು. ಯಾಕಂದರೆ ನನ್ನ ಊರಲ್ಲಿ ಅದೊಂದು ಕಾಡು. ಅದು ನಿಮಗೆಲ್ಲ ಗೊತ್ತಿರ್ಬೋದು. ಸುಬ್ರಹ್ಮಣ್ಯ ಸುತ್ತಲೂ ಇರೋದು ತುಂಬ ದಟ್ಟವಾದಂತಹ ಕಾಡು. ಆ ದಟ್ಟ ಕಾಡಿನ ಒಳಗೆ ನಮಗೆ ಸಂಗೀತ ಆಗಲಿ, ಡ್ಯಾನ್ಸ್ ಆಗಲಿ, ಕ್ಲಾಸಿಕಲ್ ಫಾರ್ಮ್ಸ್ ಅದು ನಮಗೆ ತಲುಪ್ತಾ ಇರಲಿಲ್ಲ. ನಮಗೆ ಎಂಟರ್ಟೈನ್ಮೆಂಟಿನ ಒಂದೇ ಒಂದು ಸಾಧ್ಯತೆ ಅಂತ ಇದ್ದಿದ್ದು ಆವಾಗ ಅದು ರೇಡಿಯೋ. ಆಮೇಲೆ ನಮ್ಮ ಅಮ್ಮ ತುಂಬ ಓದ್ಕೊಳ್ತಾ ಇದ್ರು. ಅಂದರೆ ಜೈಮಿನಿ ಭಾರತದಿಂದ ಹಿಡಿದು ಕುಮಾರವ್ಯಾಸ ಭಾರತದಿಂದ ಹಿಡಿದು ಕುವೆಂಪು ಬೇಂದ್ರೆಯ ತನಕದ ಸಿದ್ಧಲಿಂಗಯ್ಯನವರ ಹಾಡುಗಳು ಕೂಡ ನಮಗೆ ಕಿವಿಗೆ ಬೀಳ್ತಾ ಇತ್ತು. ನಮ್ಮ ಅಪ್ಪ ಒಂಥರ ಹೋರಾಟಗಾರ. ಅವರು ತುಂಬ ಬಡ ಜನರಿಗೋಸ್ಕರ, ತೊಂದರೆಯಲ್ಲಿರೋರಿಗೋಸ್ಕರ, ನಾವು ಬಡತನದಲ್ಲೇ ಇದ್ವಿ, ಆದರೆ ಯಾರಾದರೂ ತೊಂದರೆಯಲ್ಲಿದ್ದರೆ ಅವರ ಬೆನ್ನು ಹತ್ತಿ ಅವ್ರಿಗೋಸ್ಕರ ಏನಾದರೂ ತನ್ನಿಂದಾದ ಸಹಾಯವನ್ನು ಮಾಡ್ತಾ ಇದ್ದಂಥ ಒಂದು ಅಭ್ಯಾಸವನ್ನು ಮಾಡಿಕೊಂಡಿದ್ರು. ಹಾಗಾಗಿ ಅವರ ಜೊತೆಗಾರರೆಲ್ಲರೂ ಹೋರಾಟಗಾರರಿದ್ದರು. ಅವರೆಲ್ಲ ನನಗಿನ್ನೂ ನೆನಪಿದೆ, ನಮ್ಮ ತೋಟದ ಒಳಗೆ, ನಾನು 4ನೇ ಕ್ಲಾಸಿನ ಒಳಗಿನ ಬದುಕನ್ನು ಹೇಳ್ತಿರೋದು. ತೋಟದ ಒಂದು ಮೂಲೆಯಲ್ಲಿ ನಿಂತು ಅಥವಾ ನಮ್ಮ ಮನೆ ಹತ್ತಿರ ಮೂಲೆಯಲ್ಲಿ ನಿಂತ್ಕೊಂಡು ಜೋರಾಗಿ ಬೆಟ್ಟ ಪ್ರತಿಧ್ವನಿಸುವ ಹಾಗೆ ನಾವು ಹಾಡ್ತಾ ಇದ್ವಿ. ನಿನ್ನೆ ದಿನ ನನ್ನ ಜನ ಬೆಟ್ಟದಂತೆ ಬಂದರು, ಕಪ್ಪು ಮುಖ ಬೆಳ್ಳಿಗಡ್ಡ, ಹೊಳೆಯುತ್ತಿರುವ ಕಣ್ಣುಗಳು ಅಂತ ಈ ಥರ ಆ ಥರದ ತುಂಬ ಹಾಡುಗಳನ್ನು ನಾವು ನನ್ನ ಅಪ್ಪನಿಂದ ಅಮ್ಮನಿಂದ ಅದು ಬಿಟ್ಟರೆ ರೇಡಿಯೋದಿಂದ ಕೇಳಿ ಬೆಳೆದವಳು. ಕುಂದಾಪುರಕ್ಕೆ ಹೋದ ನಂತರ ನನ್ನ 10ನೇ ಕ್ಲಾಸ್ ತನಕದ ವಿದ್ಯಾಭ್ಯಾಸದ ಸಂದರ್ಭದಲ್ಲಿ ನನಗೆ ಥಿಯೇಟ್ರ್ ಪರಿಚಯ ಆಯಿತು. ಅಂದರೆ ನಮ್ಮ ಅಣ್ಣ ನೀನಾಸಮಲ್ಲಿ ವಿದ್ಯಾರ್ಥಿಯಾಗಿ ಸೇರಿಕೊಂಡಿದ್ದ ಆ ಹೊತ್ತಲ್ಲಿ ವಾಪಸ್ ಅವನು ಕುಂದಾಪುರಕ್ಕೆ ಬಂದು ಅವನ ಬದುಕು ಅಲ್ಲಿ ಶುರುವಾಗಿತ್ತು. ಆ ಹೊತ್ತಲ್ಲಿ ಅವನು ನಾಟಕಗಳನ್ನೆಲ್ಲ ನಿರ್ದೇಶಿಸೋಕ್ಕೆ ಶುರು ಮಾಡಿದ್ದ. ಸೊ ಹಾಗಾಗಿ ಸಣ್ಣ ಸಣ್ಣ ಮಕ್ಕಳ ನಾಟಕದಲ್ಲಿ ಭಾಗವಹಿಸೋದು ಶುರು ಮಾಡಿದೆ. ಸಮುದಾಯದಂತಹ ಒಂದು ತಂಡ ತುಂಬ ಆ್ಯಕ್ಟಿವ್ ಆಗಿ ಅಲ್ಲಿ ಕೆಲಸ ಮಾಡ್ತಿತ್ತು. ಆ ಒಂದು ಹಿನ್ನೆಲೆ ಅವ್ರ ಜೊತೆಗೆ ಪುರ್ಸೊತ್ತಿದ್ದಾಗೆಲ್ಲ, ಅಂದರೆ ಶಾಲೆ ಇಲ್ಲದ ದಿನಗಳ ಅಲ್ಲಿ ಹೋಗಿ ಭಾಗವಹಿಸ್ತಾ ಇದ್ದೆ. ಹಾಗೆ ಕುಂದಾಪುರದ ಸಮುದಾಯ ನನ್ನ ಬಾಲ್ಯದ ಬದುಕಿನ ಮೇಲೆ ಬಹಳ ಪರಿಣಾಮವನ್ನು ಬೀರಿದೆ. ಆಮೇಲೆ ನೀವು ಹೈಸ್ಕೂಲ್ ಆದಮೇಲೆ ಎಲ್ಲಿ ಓದಿದ್ರಿ ಮೇಡಮ್? ಅದಾದ ನಂತರ ಮತ್ತೆ ಅಪ್ಪನಿಗೆ ಕೆಲಸ ಅಲ್ಲಿ ಕಷ್ಟ ಅಂತ ಆಯಿತು. ಅಲ್ಲಿ ಬರ್ತಾ ಇದ್ದ ಸಂಬಳ ನಮಗೆ ಬದುಕಕ್ಕೆ ಸಾಕು ಅಂತ ಅನ್ನಿಸ್ಲಿಲ್ಲ. ಹಾಗಾಗಿ ನಾವು ಮತ್ತೆ ವಾಪಸ್ ನಮ್ಮನ್ನು ಸುಳ್ಯಕ್ಕೆ ಕಳಿಸಿದ್ರು. ನಮ್ಮ ಅಮ್ಮ ಕೂಡ ಕುಂದಾಪುರ ಬಂದಿದ್ದರು. ವಾಪಸ್ ಸುಳ್ಯಕ್ಕೆ ಬಂದ್ವಿ. ಅಲ್ಲಿಂದ ಸುಮಾರು ಒಂದು 38 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ
ಶಾರದಾ ಪದವಿ ಪೂರ್ವ ಕಾಲೇಜ್ ಅಂತ ಹೆಣ್ಮಕ್ಳಿಗೆ ಅಂತಲೇ ಒಂದು ಕಾಲೇಜ್ ಇತ್ತು ಸುಳ್ಯದಲ್ಲಿ. ಅದು ಒಂದು 4 ಕಿಲೋಮೀಟ್ರ್ ನಡೆದ್ರೆ ನಮಗೆ ಒಂದೇ ಒಂದು ಬಸ್ ಇರೋದು. 8 ಗಂಟೆಗೆ ಸರಿಯಾಗಿ ಬಸ್ಸಿಗೆ ಬರಬೇಕಾಗಿತ್ತು. ಸೊ ನಾವು ಬಹಳ ಬೇಗನೆ ಎದ್ದು ಚಳಿಯಲ್ಲೆಲ್ಲನೂ ಆ ಬಸ್ಸಿಗೋಸ್ಕರ ಬರೋದು. ಒಂದೊಂದು ಸಲ ಬಸ್ ಮಿಸ್ ಆಗೋದು. ಮಿಸ್ ಆದಾಗ ನಮಗೆ ದಾರಿನೇ ಕಾಣದಂಗಿರೋದು. ಇನ್ಯಾರೋ ಬೈಕಲ್ಲಿ ಕರ್ಕೊಂಡು ಹೋಗಿ ಇನ್ನೊಂದು ವ್ಯಾನ್ ಸಿಗೋ ಹಾಗೆ ಮತ್ತೊಂದು 8 ಕಿಲೋಮೀಟ್ರ್ ದೂರದ ಒಂದು ಪ್ಲೇಸ್ ಇತ್ತು, ಅಲ್ಲಿ ಗುತ್ತಿಗಾರು ಅಂತ. ಅಲ್ಲಿ ಹೋಗಿ ನಾವು ಬಸ್ ಹಿಡಿದು ಅಥವಾ ವ್ಯಾನ್ ಹಿಡಿದು ಹೇಗೋ ತಲುಪ್ತಾ ಇದ್ವಿ ಕಾಲೇಜಿಗೆ. ಒಂಥರ ಆ 2 ವರ್ಷದ ಬದುಕು ತುಂಬ ಹೋರಾಟದ ದಿನಗಳು. PUC ಅದಾದಮೇಲೆ ಡಿಗ್ರಿ ಮಂಗಳೂರಿಗೆ ಹೋದೆ. ಸಂದೇಶ ಲಲಿತಕಲಾ ಮಹಾವಿದ್ಯಾಲಯ ಅಂತ, ಫೈನ್ ಆರ್ಟ್ಸ್ ಕಾಲೇಜ್ ಅದು. ಅದೊಂದು ಕ್ರಿಶ್ಚಿಯನ್ ಸಂಸ್ಥೆ ಆಗಿತ್ತು. ಆದರೆ ಅಲ್ಲಿ ಭರತನಾಟ್ಯಂ, ಸಂಗೀತ, ಆಮೇಲೆ ಚಿತ್ರಕಲೆ ಇದಕ್ಕೆಲ್ಲನೂ ಕ್ಲಾಸಸ್ ನಡೀತಾ ಇತ್ತು. ನಂದು ಭರತನಾಟ್ಯಂ ಮತ್ತು ಮೇಜರ್ ಕನ್ನಡ ಹಿಸ್ಟ್ರಿ ಇತ್ತು, BA ಸಬ್ಜೆಕ್ಟು. PUC ಏನು ತೊಗೊಂಡಿದ್ರಿ? PUC ಆರ್ಟ್ಸ್ ಇತ್ತು. ಹಾಂ, ನನಗೆ PUC ಮುಗೀತಿದ್ದಂಗೆ ನಾನು ಮ್ಯಾಥ್ಸಲ್ಲಿ ಸೈನ್ಸಲ್ಲೆಲ್ಲ ತುಂಬ ನನಗೆ ಭಯ, ಅದು ಅಡ್ವಾನ್ಸ್ಡ್ ಭಯ ತಲೆ ಒಳಗೆ ಕೂತ್ಬಿಟ್ಟಿತ್ತು. ಹಾಗಾಗಿ ಸೈನ್ಸ್ ಆಗಲ್ಲ ಅಂತ ಡಿಸೈಡ್ ಆಗಿದ್ದೆ. ಕಾಮರ್ಸಿಗೆ ನನಗೆ ಹೋಗೋಕ್ಕೆ ಇಷ್ಟ ಇರಲಿಲ್ಲ. ಇನ್ನು ಆರ್ಟ್ಸಲ್ಲಿ ಏನು ಆಪ್ಷನ್ನೇ ಇಲ್ವಲ್ಲಪ್ಪ, ಏನು ಮಾಡೋದು, ಎಲ್ಲರೂ ಮಾಡೋ BA ಓದೋದು ಇಷ್ಟ ಇಲ್ಲ ಅಂತ ಕೂತಾಗ ನನಗೆ ಫೈನ್ ಆರ್ಟ್ಸ್ ಕಾಲೇಜಿಂದ ಒಂದು ಲೆಟರ್ ಬಂದಿತ್ತು ಸಂದೇಶದಿಂದ. ಹಾಗೆ ಮತ್ತೆ ಹಿಂದೆ ಮುಂದೆ ನೋಡದೆ ಇಲ್ಲಿ ಸೀಟ್ ಸಿಗಲಿ ಅಂತ ಎಲ್ಲನೂ ತುಂಬ ಮನಸ್ಸಲ್ಲೇ ಅಂದ್ಕೋತಾ ಇದ್ದೆ. ಕೊನೆಗೆ ಅಲ್ಲಿ ಸೀಟ್ ಸಿಕ್ತು. ತುಂಬ ಕಮ್ಮಿ ಫೀಸ್ ತಗೊಂಡು ನನಗಲ್ಲಿ ಅವಕಾಶ ಕೊಟ್ಟರು ಓದೋದಕ್ಕೆ. ಫಾದರ್ ಡೆನ್ನಿಸ್ ಡೇಸಾ ಅಂತ ಹೇಳಿ ಡೈರೆಕ್ಟ್ರ್ ಇದ್ದವರು. ಅವರನ್ನು ನನ್ನ ಲೈಫ್ ಟೈಮ್ ಮರೆಯೋಕ್ಕೆ ಆಗಲ್ಲ. ಯಾಕಂದರೆ ಸಂದೇಶ ಅನ್ನೋದು ನನ್ನ 3 ವರ್ಷಗಳ ಪದವಿ ಸಂದರ್ಭ. ಅದು ಅಲ್ಲಿ ನಮಗೆ TS ನಾಗಾಭರಣ, ನಾಗತಿಹಳ್ಳಿ ಚಂದ್ರಶೇಖರರು, ಅಥವಾ ಚನ್ನವೀರ ಕಣಿವೆಯವರು, ಚಂದ್ರಶೇಖರ್ ಕಂಬಾರರು, ತುಂಬ ದೊಡ್ಡ ಬೇರೆ ಬೇರೆ ಕ್ಷೇತ್ರದ ಸಾಧಕರನ್ನು ನಾವಲ್ಲಿ ಮುಖಾಮುಖಿಯಾಗಿ ಅವ್ರ ಜೊತೆ ಸಂವಾದ ನಡೆಸೋದಕ್ಕೆ ಎಲ್ಲ ಸಾಧ್ಯತೆಗಳನ್ನು ಆ ಸಂಸ್ಥೆ ಮಾಡಿಕೊಡ್ತು. ಹಾಗೆ ಅದು ಒಂಥರ ತುಂಬ ಕ್ರಿಯೇಟಿವ್ ಕಾಲಘಟ್ಟ ಆಗಿತ್ತು ನನ್ನ ಬದುಕಲ್ಲಿ. ನಾವು ವಿದ್ಯಾರ್ಥಿಗಳಾಗಿದ್ವಿ, ಆದರೆ ತುಂಬ ಜ್ಞಾನದ ಒಂದು ಎಂತ ಹೇಳೋದು ಹಸಿವು ನಮಗಿತ್ತು, ಮತ್ತು ಆಕರಗಳೆಲ್ಲ ನಮ್ಗೆ ಸಿಕ್ಕಕ್ಕೆ ಶುರು ಆಯಿತು ಅಲ್ಲಿ. ಹಾಗಾಗಿ ಆ 3 ವರ್ಷ ನನ್ನನ್ನು ಬಹಳ ಬೇರೆ ಥರದಲ್ಲಿ ಕಟ್ಟಿಕೊಡ್ತು ಅಂತ ನಾನು ಅಂದ್ಕೊಳ್ತೇನೆ. ನಮ್ಮ ತಂದೆ ಹೆಸರು ಬಾಲಕೃಷ್ಣ ಅಂತ, ಅಮ್ಮನ ಹೆಸರು ದಮಯಂತಿ. ನನ್ನ ಪತಿ ಪ್ರಸಾದ್ ಮೈಸೂರು ಅಂತ ಹಾಕೋತಾರೆ, ಗುರುಪ್ರಸಾದ್ ಅವ್ರ ಪೂರ್ತಿ ಹೆಸರು. ಮಕ್ಕಳು ಸ್ವರ ಮತ್ತು ಧ್ವನಿ ಅಂತ. ನಾನೇ ನಿರ್ಧಾರ ಮಾಡಿ ನನ್ನ ಇನ್ನೊಂದು ಮಗುವನ್ನು ಸಾಕ್ತಾ ಇದ್ದೇನೆ. ಅವಳು ರಚನಾ ಅಂತ ಹೇಳಿ. ಅವಳು ಇವಾಗ PUC ಮೊದಲನೇ ವರ್ಷದಲ್ಲಿ ಇದ್ದಾಳೆ. ಹೀಗೆ ಇದು ನನ್ನ ಕುಟುಂಬದ ಹಿನ್ನೆಲೆ. BA ಮುಗಿಸಿದ ನಂತರ ಮತ್ತೆ ನನಗೆ ಏನು ಅಂತ ಯೋಚನೆ ಮಾಡಿದಾಗ ನನಗೆ ಕನ್ನಡದಲ್ಲಿ MA ಮಾಡೋಣ ಅಂತ ಅನ್ನಿಸ್ತು. ಮಂಗಳೂರು ಯೂನಿವರ್ಸಿಟಿಯಲ್ಲಿ ಮಾಡೋಕ್ಕೆ ಯಾಕೋ ಮನಸ್ಸಾಗಲಿಲ್ಲ. ಮೈಸೂರು ಎಳೀತಾ ಇತ್ತು. ಮೈಸೂರಲ್ಲಿ ಮೈಸೂರು ಯೂನಿವರ್ಸಿಟಿ ಬಗ್ಗೆ ನಾವು ಕೇಳಿದ್ದ ಪಾಠ ಓದೋವಾಗ ಎಲ್ಲ ಕೇಳಿದ ಒಂದು ಹಿನ್ನೆಲೆ ಇತ್ತಲ್ಲ, ಅದು ತುಂಬ ಅಟ್ರಾಕ್ಟಿವ್ ಅನಿಸಿತ್ತು ನನಗೆ. ಸೊ ಮೈಸೂರು ಯೂನಿವರ್ಸಿಟಿ ಕ್ಯಾಂಪಸಲ್ಲಿ ಓದಬೇಕು ಅನ್ನೋ ಏಕೈಕ ಕಾರಣಕ್ಕೆ ಮೈಸೂರಿಗೆ ಬಂದಿದ್ದು. ಆವಾಗ ಇಲ್ಲಿ ಮಾಸ್ಟರ್ಸು ಕನ್ನಡ ಲಿಟ್ರೇಚರಿಗೆ ಸೀಟ್ ಇರಲಿಲ್ಲ ನನಗೆ. ಅಂದರೆ ಯಾವುದೋ 1-2 ಅಂಕದಲ್ಲಿ ಬೇರೆ ಯೂನಿವರ್ಸಿಟಿ ಹುಡುಗನಿಗೆ ಸೀಟ್ ಆಯಿತು. ನಾನು ಏನು ಮಾಡೋದು, ಮೈಸೂರು ಬಿಟ್ಟು ಹೋಗೋಕ್ಕೆ ಮನಸ್ಸಿಲ್ಲ ಅಂದಿದ್ದಕ್ಕೆ ಕನ್ನಡ ಡಿಪಾರ್ಟ್ಮೆಂಟಲ್ಲೇ ಫೋಕ್ಲೋರ್ MAಗೆ ಆಪ್ಷನ್ ಇತ್ತು. ಬೇಸಿಕಲಿ ನಮ್ಮ ಮನೆಯ ಅಂಗಳದಲ್ಲಿ ಒಂದು ಭೂತಕೋಲ ಅನ್ನೋದು ಎಲ್ರಿಗೂ ಗೊತ್ತಿರುತ್ತೆ ಇವಾಗ ಕಾಂತಾರ ಬಂದ ನಂತರ. ಸೊ ಭೂತಾರಾಧನೆ ನಮ್ಮ ಮನೆ ಅಂಗಳದಲ್ಲೇ ಆಗ್ತಾಯಿತ್ತು ಪ್ರತಿ ವರ್ಷಕ್ಕೊಂದು ಸಲ. ಸೊ ನಾನು ಒಂಥರ ಅದರಲ್ಲಿ ತುಂಬ ಪ್ರಶ್ನೆಗಳಿದ್ದಿದ್ವು ನನಗೆ. ಅಲ್ಲಿ ಆ ಕಲ್ಚರಲ್ ಏನು ಹೇಳೋದು, ಅವರ ಬಿಹೇವಿಯರ್ಸು, ಆ ಆಚರಣೆಯ ಹಿನ್ನೆಲೆಗಳನ್ನೆಲ್ಲ ಗಮನಿಸಿದಾಗ ತುಂಬ ಪ್ರಶ್ನೆಗಳಿದ್ವು ನನಗೆ. ಒಬ್ಬಳು ವಿದ್ಯಾರ್ಥಿ ಮನಸ್ಸಲ್ಲಿ ಹೇಳ್ಬೋದಾದ ಪ್ರಶ್ನೆಗಳು. ಹಾಗಾಗಿ ಅಪ್ಪ ಹೇಳಿದ್ರು, ಇಲ್ಲ ನೀನು MA ಫೋಕ್ಲೋರಲ್ಲಿ ಮಾಡು, ಸಾಮಾನ್ಯವಾಗಿ ಯಾರೂ ಮಾಡಲ್ಲ, ನಮ್ಮಲ್ಲೂ ಯಾರೂ ಇಲ್ಲ, ದಕ್ಷಿಣ ಕನ್ನಡದಲ್ಲಿ ಬಹಳ ಕಮ್ಮಿ ಜನ ಇದ್ದಾರೆ, ನೀನು ಫೋಕ್ಲೋರಲ್ಲಿ MA ಮಾಡು ಅಂತ. ಅಪ್ಪನ ಸಪೋರ್ಟ್ ಸಿಕ್ತಲ್ಲ, ಎಜುಕೇಷನ್ ಲೋನ್ ಮಾಡಿಕೊಂಡು ಬಂದಿದ್ದು ನಾನು ಮೈಸೂರಿಗೆ. ಸರಿ ಆಯಿತು ಅಂತ MA ಜಾಯ್ನ್ ಆದೆ ಫೋಕ್ಲೋರ್ಗೆ. ನನಗೆ ನಮ್ಮ ಡೈರೆಕ್ಟ್ರು ಹಿಶಿ ರಾಮಚಂದ್ರೇಗೌಡರು ಅಂತ ಇದ್ದರು. ಅವರು ತುಂಬ ಬುದ್ಧಿ ಹೇಳಿದ್ರು, ನೋಡು ಇದರಲ್ಲಿ ನಿನಗೆ ಭವಿಷ್ಯ ಹೇಗಾಗ್ತದೆ ಗೊತ್ತಿಲ್ಲ, ನಿನಗೆ ಇದರಿಂದ ಅರ್ನಿಂಗ್ ಸಾಧ್ಯತೆಗಳಿಲ್ಲ. ಅಟ್ಲೀಸ್ಟ್ ಕನ್ನಡ MA ಮಾಡಿದ್ರೆ ಅಟ್ಲೀಸ್ಟ್ ಒಂದು ಜಾಬ್ ಸಿಗುತ್ತೆ, ಬಟ್ ಇಲ್ಲಿ ಏನು ಅಂತ ನಮಗೂ ಗೊತ್ತಿಲ್ಲ, ನಿನಗೆ ತುಂಬ ಆಸಕ್ತಿ ಇದ್ದರೆ ಮಾಡು, ನಾನು ಹೇಳ್ತೇನೆ ಬೇಡ ಅಂತ. ಅಂದರೆ ಅವರು ಒಂದು ವೈಯಕ್ತಿಕವಾದಂಥ ಒಂದು ಕನ್ಸರ್ನ್ ಇಟ್ಟು ಮಾತಾಡಿದ್ದು. ಅದನ್ನು ನಾವು ಅಫಿಷಿಯಲಿ ಹೇಳೋಕ್ಕಾಗಲ್ಲ, ಆದರೆ ಅವರಿಗೆ ನನ್ನ ಬಗ್ಗೆ ಒಂದು ದೂರದಿಂದ ಬಂದಿದ್ದಾಳೆ ಅನ್ನೋ ಕಾಳಜಿಗೆ. ನಾನು ಇಲ್ಲ, ಪಪ್ಪ ಹಠ ಮಾಡಿದ್ರು, ಇಲ್ಲ ನಿನಗೆ ಇದು ಸರಿ ಇದೆ, ನೀನು ಅವಳ ಜೀವನಕ್ಕೆ ಬೇಕಾದ ದುಡಿಮೆಯನ್ನು ಅವಳು ಮಾಡ್ಕೋತಾಳೆ, ಚಿಂತೆ ಇಲ್ಲ, ನಾಲೆಡ್ಜಿಗೆ ಇದು ಇರಲಿ, MA ಓದಲಿ ಅವಳು ಅಂತ. ಹಾಗೆ ಆ ಧೈರ್ಯದ ಮೇಲೆ MA ಫೋಕ್ಲೋರ್ ಮಾಡಿದೆ.
3 ಗೋಲ್ಡ್ ಮೆಡಲ್ ಬಂತು. ಅಂದರೆ ಅದು ತುಂಬ ಆಸಕ್ತಿಯ ಕ್ಷೇತ್ರ ಇದ್ದ ಕಾರಣ ನಾನು ಅಲ್ಲಿ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿದೆ. ಮಲೆದೈವಗಳ ಮೇಲೇ ನಮ್ಮದು ಡೆಸರ್ಟೇಷನ್ ವರ್ಕ್ ಏನಿತ್ತು ಸೆಕೆಂಡ್ ಇಯರ್ದು ಅದೇ ಮಾಡಿದೆ. ಆಮೇಲೆ ಜಾನಪದ ಅಕಾಡೆಮಿ 1 ಲಕ್ಷ ರೂಪಾಯಿ ಕೊಡ್ತು ಅದರ ಪ್ರಾಜೆಕ್ಟಿಗೆ ಅಂತ ಹೇಳಿ. ಸೊ ಹೀಗಾಗಿ ಒಂದು ರೀತಿಯಲ್ಲಿ ಅದು ನನಗೆ ಬಹಳ ಒಳ್ಳೆಯ ಒಂದು ವೇದಿಕೆಯನ್ನು ಫೋಕ್ಲೋರ್ MA ಒದಗಿಸ್ಕೊಡ್ತು. ಅದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಅಂದರೆ ಮೊದಲನೇ ಅಂದರೆ ಫೋಕ್ಲೋರಿಗೆ ಅಂತಲೇ ಒಂದು ಸ್ಪೆಷಲ್ಲಾಗಿ ಯೂನಿವರ್ಸಿಟಿಯನ್ನು ಕರ್ನಾಟಕ ಸರ್ಕಾರ ಶುರು ಮಾಡ್ತು ಹಾವೇರಿಲಿ. ನಾನು ಅಷ್ಟು ಹುಚ್ಚತ್ತಿಸ್ಕೊಂಡು ಫೋಕ್ಲೋರ್ MA ಮಾಡಿದ್ದಕ್ಕೆ ಸಾರ್ಥಕತೆ ಏನು ಅಂದರೆ, ನಾನು ಫಸ್ಟ್ ಟೀಚಿಂಗ್ ಫ್ಯಾಕಲ್ಟಿಯಾಗಿ ಆ ಜಾನಪದ ಯೂನಿವರ್ಸಿಟಿಯ ಟೀಚಿಂಗ್ ಫ್ಯಾಕಲ್ಟಿಯಾಗಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ನನಗೆ ಅವಕಾಶ ಕೊಟ್ಟರು ಕೆಲಸ ಮಾಡೋದಕ್ಕೆ. ಪ್ರೊಫೆಸರ್ ಅಂಬಳಿಕೆ ಹಿರಿಯಣ್ಣ ಮೊದಲನೇ ವೈಸ್ ಚಾನ್ಸಲರ್ ಇದ್ದರು. ಅದು ನನಗೆ ಒಂದು ದೊಡ್ಡ ವಿಷಯ. ಅದು ನನ್ನಂಥವಳು, ನನಗೆ ಯಾವುದೇ ಹಿನ್ನೆಲೆ ಇಲ್ಲದೆ, ಯಾವುದೇ ಒಂದು ಯಾರ್ದೋ ಸಪೋರ್ಟ್ ಇಲ್ಲದೇನೆ ಕೇವಲ ಒಂದು ಪ್ರತಿಭೆಯನ್ನು ಗುರುತಿಸಿ ಒಂದು ಅವಕಾಶ ಸಿಗೋದು ಅಂತ ಅಂದಾಗ ಅದು ಬಹಳ ದೊಡ್ಡ ವಿಷಯ ಅಂತ ನನಗೆ ಅನ್ನಿಸ್ತು. ಹಾಗಾಗಿ ಅದು ಒಂಥರ ನನಗೆ ಖುಷಿ ಇದೆ. ಅದಾದಮೇಲೆ ಜಾಬ್ ಸಿಗೋದು ಸಾಧ್ಯತೆಗಳ ಬಗ್ಗೆ ಭಯ ಆಗಿತ್ತಲ್ಲ. ಡಾಕ್ಟರ್ KC ಶಿವಾರೆಡ್ಡಿ ಅಂತ ಹಂಪಿ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಆಗಿದ್ದರು. ಅವರು ನನ್ನ ಹಾಡನ್ನೆಲ್ಲ ಕೇಳಿದರು, ನನ್ನ ಆಸಕ್ತಿಗಳನ್ನು ಕೇಳಿದರು. ಸೊ ಇದನ್ನೆಲ್ಲ ನೋಡಿದ ಮೇಲೆ ಅವರು ಹೇಳಿದ್ರು, ನೀನು MA ಕನ್ನಡ ಮಾಡು, ನಿನ್ನ ನಾಲೆಡ್ಜ್ ಎಕ್ಸ್ಟೆನ್ಷನ್ನಿಗೂ ಅವಕಾಶ ಆಗುತ್ತೆ, ನಾಳೆ ಕೆಲಸಕ್ಕೂ ಅದು ಸಾಧ್ಯತೆ ಇದೆ ಅಂತ ಹೇಳಿ. ಹಾಗೆ ಮತ್ತು ನಾನು MA ಕನ್ನಡ ಮಾಡೋಣ ಅಂತ ಬೆಂಗಳೂರು ಯೂನಿವರ್ಸಿಟಿಗೆ ಹೋಗಿ ಜಾಯ್ನ್ ಆದೆ. ಬೆಂಗಳೂರು ಯೂನಿವರ್ಸಿಟಿಯ ಅಲ್ಲಿಯ ವಾತಾವರಣ ಯಾಕೋ ಮನಸ್ಸಿಗೆ ಹೋಗಲಿಲ್ಲ ನನಗೆ. ಅದಕ್ಕೆ ನಾನು ಕೊನೆಗೆ ಇಲ್ಲ, ಆಗೋದಿಲ್ಲ ನನಗೆ ಇಲ್ಲಿ ಕಂಟಿನ್ಯೂ ಮಾಡೋದಕ್ಕೆ ಅಂತ ನಾನು ಪ್ರೊಫೆಸರ್ಗೆ ಹೇಳಿದೆ. ಅವರು ಇಲ್ಲ, ನೀನು ನ್ಯಾಷನಲ್ ಕಾಲೇಜಿಗೆ ಸೇರ್ಕೊ ಹೋಗಿ ಅಂತ. 1 ವಾರ 10 ದಿನ ನಾನು ಬೆಂಗಳೂರು ಯೂನಿವರ್ಸಿಟಿ ವಿದ್ಯಾರ್ಥಿನಿ. ಅದಾದಮೇಲೆ ಅಲ್ಲಿಂದ ಬಿಟ್ಟು ನ್ಯಾಷನಲ್ ಕಾಲೇಜ್ ಬಸವನಗುಡಿಯಲ್ಲಿ ಕನ್ನಡ MAಗೆ ಜಾಯ್ನ್ ಆದೆ. ಕೀರಂ ನಾಗರಾಜ್ ಅಂತ ಮೇಸ್ಟ್ರು ಇದ್ದರು ಅಲ್ಲಿ. ಸೊ ಕೀರಂ ಮೇಸ್ಟ್ರು ಕೊನೆಯ ಬ್ಯಾಚ್ ಸ್ಟೂಡೆಂಟ್ ನಾನು. ಅಲ್ಲಿ ಅವರು ತೀರ್ಕೊಂಡ ಸಮಯಕ್ಕೆ ನಮ್ಮದು ಮಾಸ್ಟರ್ ಡಿಗ್ರಿ ಕೂಡ ಕಂಪ್ಲೀಟ್ ಆಯಿತು. ಅದಾದಮೇಲೆ ಮತ್ತೆ ಹಾವೇರಿಯಲ್ಲಿ ಕೆಲಸ ಸಿಕ್ಕಿದಾಗ ಅಲ್ಲಿ PhD ಎನ್ರೋಲ್ ಮಾಡಿಸ್ಕೊಂಡೆ. PhD ಕಂಪ್ಲೀಟ್ ಆಯಿತು. ಇಷ್ಟು ದೊಡ್ಡದೊಂದು ಜರ್ನಿ. ಅಂದರೆ ಒಬ್ಬ ವಿದ್ಯಾರ್ಥಿಯಾಗಿ ಓದ್ಬೋದಾದ ಎಲ್ಲವನ್ನೂ ಓದ್ಬಿಟ್ಟಿದ್ದೀನಿ ಅಂತ ನನಗೆ ಯಾವಾಗಲೂ ಅನಿಸುತ್ತೆ. ಅದು ನನ್ನ ಗೋಲ್ ಕೂಡ ಆಗಿತ್ತು. ಜೊತೆಗೆ ಅದ್ರ ಜೊತೆ ನೀವು ರಂಗಭೂಮಿನೂ ಪ್ರವೇಶ ಮಾಡಿದ್ರಿ, ಭರತನಾಟ್ಯ, ಹಾಂ ಮ್ಯಾಮ್, ಹಾಡು, ಎಲ್ಲದರಲ್ಲೂ ನಿಮ್ಮ ಪ್ರತಿಭೆ ಅನಾವರಣ ಆಗ್ತಾ ನನಗೆ ಯಾವಾಗಲೂ ನಾನು PUC ಓದುವಾಗ ನಮ್ಮ ಶಾರದಾ ಕಾಲೇಜಲ್ಲಿ ದಯಾಮಣಿ ಅಂತ ನಮ್ಮ ಕನ್ನಡ ಪ್ರೊಫೆಸರ್ ಇದ್ದರು. ಅವರು ಪಾಠ ಮಾಡುವಾಗೆಲ್ಲ ತುಂಬ ಉದಾಹರಣೆಗಳನ್ನು ಬೇರೆ ಬೇರೆ ಅವರ ಹಳೆ ವಿದ್ಯಾರ್ಥಿಗಳ ಉದಾಹರಣೆಗಳನ್ನು ಕೊಡೋರು. ಮತ್ತು ತುಂಬ ಜನ ರಿಸೋರ್ಸ್ ಪರ್ಸನ್ಸನ್ನು ಕರೆಸಿ ಮಾತಾಡಿಸೋರು ನಮಗೆ. ಅವಾಗೆಲ್ಲ ಈ ಬಹುಮುಖ ಪ್ರತಿಭೆ ಅನ್ನೋ ಒಂದು ವರ್ಡ್ ಕಿವಿಗೆ ಬೀಳೋದು ನಮಗೆ. ಎಲ್ಲ ಯಾರನ್ನ ಉದಾಹರಣೆ ಕೊಟ್ಟಾಗ ಅವಾಗೆಲ್ಲ ಅಯ್ಯೋ ಅವ್ರ ಥರ ನಾವು ಅನ್ನಿಸ್ಕೋಬೇಕಲ್ಲ ಅಂತ ಅನಿಸೋದು ನಮಗೆ. ನನಗೆ ಅನ್ನಿಸ್ತಾ ಇತ್ತು ವೈಯಕ್ತಿಕವಾಗಿ. ಸೊ ನನಗೆ ನನ್ನ ಆಸಕ್ತಿಯನ್ನು ನಾನು ನನಗೆ ಅಂದರೆ ನನ್ನ ಪೇಂಟಿಂಗ್ ಯಾರಾದರೂ ತುಂಬ ಚೆಂದ ಚಿತ್ರ ಬರೆಯೋದು ನೋಡಿದಾಗ ನಾನು ಮಾಡ್ಬೇಕನ್ಸೋದು, ಡ್ಯಾನ್ಸ್ ಮಾಡೋದು ನೋಡಿದಾಗ ನಾನು ಕಲಿಬೇಕಾಗಿತ್ತು ಅನ್ಸೋದು. ಆಮೇಲೆ ಭರತನಾಟ್ಯಮನ್ನು ನಾನು ಕಲಿಯೋದಕ್ಕೆ ಪ್ರೇರೇಪಣೆ ಅಂದರೆ ಅಮ್ಮ. ಅವ್ರು ಯಾವಾಗಲೂ ಡ್ಯಾನ್ಸ್ ಕಲಿಬೇಕು, ಭರತನಾಟ್ಯಂ ಚಂದ ಅಂತ ಹೇಳೋರು. MS ಸುಬ್ಬಲಕ್ಷ್ಮಿ ಹಾಡೋದು ಕೇಳಿದಾಗ ಈ ಥರ ಹಾಡಬೇಕು ನೀನು ಅನ್ನೋರು, ರೇಡಿಯೋದಲ್ಲಿ ಕೇಳಿದಾಗ. ಅವಾಗೆಲ್ಲ ನನಗೆ ಸಾಧ್ಯತೆಗಳ ಬಗ್ಗೆ ಗೊತ್ತಿಲ್ಲ. ನಮಗೆ ಅವಾಗ ಕ್ಲಾಸಿಕಲ್ ಫಾರ್ಮ್ಸ್ ಇದೆ, ಇಂಡಿಯನ್ ಕ್ಲಾಸಿಕಲ್ ಆರ್ಟ್ ಫಾರ್ಮ್ಸ್ ಅಂತ ನಮ್ಗೆ ಗೊತ್ತೇ ಇರಲಿಲ್ಲ. ನಿಧಾನಕ್ಕೆ ಬರ್ತಾ ಬರ್ತಾ ಬದುಕು ಅದನ್ನೆಲ್ಲ ಅರ್ಥ ಮಾಡ್ಸೋಕ್ಕೆ ಶುರು ಮಾಡ್ತು. ನನಗೆ ಎಲ್ಲೆಲ್ಲಿ ಸಾಧ್ಯತೆಗಳಿದ್ವೋ ಅಲ್ಲೆಲ್ಲ ನಾನು ಗುರುಗಳನ್ನು ಹುಡುಕಿ ಹೋಗಿ ಒಂಥರ ತುಂಬ ಅದಕ್ಕೋಸ್ಕರ ನಾನು ಶ್ರಮ ಹಾಕಿದ್ದೇನೆ. ಆದರೆ ಇವತ್ತಿಗೂ ನಾನು ಪರಿಪೂರ್ಣಳಲ್ಲ. ಅಂದರೆ ಒಂದು ಹಂತಕ್ಕೂ ತಲುಪಿದ್ದೀನಿ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಒಂದೊಂದು ದೊಡ್ಡ ದೊಡ್ಡ ಗುರಿಗಳನ್ನು ಮುಟ್ಟಿದ ಹಾಗೆ ಫೀಲ್ ಆಗುತ್ತೆ. ಆದರೆ ಪರಿಪೂರ್ಣತೆ ವಿಷಯಕ್ಕೆ ಬಂದಾಗ ತುಂಬ ಇತಿಮಿತಿಗಳು ಇದ್ದಾವೆ. ಒಂಥರ ಜಾಕ್ ಆಫ್ ಆಲ್ ಟ್ರೇಡ್ಸ್ ಮಾಸ್ಟರ್ ಆಫ್ ನನ್ ಅಂತ ಒಂದು ಇಂಗ್ಲೀಷ್ಗೆ ಮಾತಿದೆಯಲ್ಲ, ಆ ಥರ ಎಲ್ಲವನ್ನೂ ಚೂರು ನೋಡಿ ಅದನ್ನು ಅನುಭವಿಸ್ತಾ ಇದ್ದೇನೆ. ಬಿಟ್ಟರೆ ಅಲ್ಲಿ ಒಂದು ಪರ್ಫೆಕ್ಷನ್ ಕಡೆಗೆ ಇನ್ನು ಬಹುಶಃ ಆಯುಷ್ಯ ಇದ್ದರೆ ಜಾಸ್ತಿ ಮುಂದಕ್ಕೆ ನೋಡೋದು ಮಾಡ್ತೀರ ಎಲ್ಲ. ಹಾಂ ಮ್ಯಾಮ್. ಈಗ ರಂಗಭೂಮಿಯಲ್ಲಿ ನಿಮ್ಮ ಒಂದು ಸಾಧನೆ ಸಣ್ಣದಾಗಿ ಹೇಳಿ ಮ್ಯಾಮ್. ನಾನು ರಂಗಭೂಮಿಗೆ ತುಂಬ ಹೊರಗಿನೋಳು. ರಂಗಭೂಮಿಯ ದೊಡ್ಡ ದೊಡ್ಡ ಪ್ರತಿಭೆಗಳನ್ನು ಹತ್ತಿರದಿಂದ ನೋಡಿದವಳು ನಾನು. BB ಕಾರಂತರು, ಆಮೇಲೆ KV ಸುಬ್ಬಣ್ಣನಂಥವರ ಶಿಷ್ಯ ನಮ್ಮ ಅಣ್ಣ. ಅವನು ಕುಂದಾಪುರದಲ್ಲಿದ್ದಾನೆ ಇವಾಗ. ಆದರೆ ನೀನಾಸಮ್ಮಲ್ಲಿ ಅವರ ಸ್ಟೂಡೆಂಟ್ ಎಲ್ಲ ಆಗಿ ಅವ್ರ ಜೊತೆಗೆ ಬೆರೆತಿರುವಂತಹ ದೊಡ್ಡ ದೊಡ್ಡ ಕಲಾವಿದರ ಜೊತೆಗಿದ್ದಂತಹ
ಸುಮಾರು ಜನ ಆರ್ಟಿಸ್ಟ್ಗಳು ನನಗೆ ತುಂಬ ಕ್ಲೋಸ್ ಸರ್ಕಲಲ್ಲಿದ್ದಾರೆ. ಅವರು ಜೀವನ್ ರಾಮ್ ಸುಳ್ಯ ಅಂತಿದ್ದಾನೆ ಅಣ್ಣ, ಆಮೇಲೆ ದಿಗ್ವಿಜಯ್ ಹೆಗ್ಗೋಡು, ಶ್ರೀಧರ ಭಾಗವತ ಅಂತ, ಇವರೆಲ್ಲ ಆವಾಗ ನಮ್ಮ ದೃಷ್ಟಿಯಲ್ಲಿ ಒಂಥರ ಕಿನ್ನರರ ಹಾಗೆ ಕಾಣಿಸ್ತಾ ಇದ್ರು. ನಾನು ಸಣ್ಣ ಮಗು ಇದ್ದಾಗ, ಹುಡುಗಿ ಇದ್ದಾಗ, ನಾನು ನೀನಾಸಮಲ್ಲಿ ತಿಂಗಳುಗಟ್ಟಲೆ ರಜಾ ಇದ್ದಾಗ ಹೋಗಿ ಉಳಿತಾ ಇದ್ದೆ. ಸೊ ಇಂಥ ಹೊತ್ತಲ್ಲೆಲ್ಲ ನನಗೆ ಗೊತ್ತಿಲ್ಲದೇ ಥಿಯೇಟ್ರ್ ಮೇಲೆ ಒಂದು ಪ್ರೀತಿ ಹುಟ್ಟಿತ್ತು. ಆಮೇಲೆ ಅಣ್ಣ ಮಕ್ಕಳಿದ್ದಾಗ ಅಂದರೆ ಸ್ಟೂಡೆಂಟ್ ಲೈಫಲ್ಲಿ ಒಂದಷ್ಟು ನಾಟಕಗಳಲ್ಲೆಲ್ಲ ಭಾಗವಹಿಸಿದ್ದು, ಇಂಥದ್ದೆಲ್ಲ ಒಂಥರದ ಆಸಕ್ತಿಯನ್ನು ನಂಗೆ ಗೊತ್ತಿಲ್ಲದ ಹಾಗೇ ಮಾಡಿತ್ತು. ಆದರೆ ಫುಲ್ ಟೈಮ್ ಅಲ್ಲಿ ನಾನು ಥಿಯೇಟ್ರನ್ನ ಇಷ್ಟಪಡಲಿಲ್ಲ, ಅಲ್ಲಿರಬೇಕು ಅಂತ. ನಾನು ಅಲ್ಲಿರುವ ಹಲವಾರು ಇತಿಮಿತಿಗಳು, ಆಮೇಲೆ ನನ್ನ ಬದುಕಿನ ಗುರಿ ಬೇರೆ ಇತ್ತು. ನಾನೊಬ್ಳು ಯೂನಿವರ್ಸಿಟಿ ಪ್ರೊಫೆಸರ್ ಆಗಬೇಕು ಅಂತ ಹೊರಟೋಳು. ಸೊ ಈ ಎಲ್ಲ ಕಾರಣಗಳಿಂದ ಥಿಯೇಟ್ರನ್ನು ಪೂರ್ತಿಯಾಗಿ ನೆಚ್ಕೊಳ್ಳೋಕ್ಕಾಗಲಿಲ್ಲ. ಅದೇ ಥಿಯೇಟ್ರಲ್ಲಿ ಕೆಲಸ ಮಾಡಬೇಕು ಅಂತ ಅನಿಸಿದ್ದಕ್ಕೆ ನಾನು ಒಂದು 4-5 ವರ್ಷಗಳ ಹಿಂದೆ ಇತಿ ಚೆನ್ನಮಲ್ಲಿಕಾರ್ಜುನ ಸತಿ ಅಂತ ಒಂದು ಏಕವ್ಯಕ್ತಿ ಪ್ರದರ್ಶನಕ್ಕೆ ತಯಾರು ಮಾಡಿದ್ವಿ. ಶಿವಶಂಕರ್ ನೀನಾಸಮ್ ಅಂತ ಒಬ್ಬರು ಥಿಯೇಟ್ರ್ ಆರ್ಟಿಸ್ಟು, ಅವರು ಡೈರೆಕ್ಷನ್ ಮಾಡಿದರು. ಅದರಲ್ಲಿ ಸ್ವಲ್ಪ ಅಕ್ಕ ಮಹಾದೇವಿ ನನ್ನ ಫೇವ್ರೇಟ್ ಕ್ಯಾರೆಕ್ಟರ್. ಅಕ್ಕ ಮಹಾದೇವಿಯ ಅವಳ ಟೋಟಲ್ ಬದುಕಿನ ದಾರಿ ಅನ್ನೋದೇ ಎಂಥ ಹೆಣ್ಣಿಗಾದರೂ ಅದೊಂದು ಮಾದರಿ ಅಂತ ಹೇಳಿ ಅವಳನ್ನು ಇಟ್ಟು ಒಂದು ಮಾಡೋಣ ಅಂತ ಹೇಳಿ ಅದು ತುಂಬ ಚೆನ್ನಾಗಾಯಿತು. ಆದರೆ ಅಷ್ಟೊತ್ತಿಗೆ ನನ್ನ ಮಗಳು ಸಣ್ಣೋಳಿದ್ಲು, ಆಮೇಲೆ ಹೋಟೆಲ್ ಶುರು ಆಯಿತು. ಬೇರೆ ಬೇರೆ ಕಾರಣಗಳಿಂದ ನಾವು ಹೆಚ್ಚು ಅದಕ್ಕೆ ಫೋಕಸ್ ಮಾಡೋಕ್ಕಾಗಲಿಲ್ಲ, ಅದನ್ನು ಬಿಟ್ಬಿಟ್ಟಿದ್ದೆ. ಮತ್ತು ಈಗ ದಿಗ್ವಿಜಯ್ ಹೆಗ್ಗೋಡು ಅಂತ ತುಂಬ ಕ್ರಿಯೇಟಿವ್ ಥಿಯೇಟ್ರ್ ಆರ್ಟಿಸ್ಟು, ಮ್ಯೂಸಿಕ್ಕು ಅವರೇ ಮಾಡ್ತಾರೆ, ಒಂದು ಕಾಸ್ಟ್ಯೂಮಿಂದ ಹಿಡಿದು ಎಲ್ಲ ಥರದ ಕ್ರಿಯೇಟಿವಿಟಿಗೂ ಆ ವ್ಯಕ್ತಿಯ ಒಳಗೆ ಅದು ಸಾಧ್ಯತೆಗಳಿದ್ದಾವೆ. ಹಾಗಾಗಿ ಅವರ ನಿರ್ದೇಶನದಲ್ಲಿ ಕುವೆಂಪು ಅವರ ಖಂಡಕಾವ್ಯ ಚಿತ್ರಾಂಗದವನ್ನು ಮಾಡೋಣ ಅಂತ ಮಾತಾಡ್ಕೊಂಡ್ವಿ. ನಾವು ಫಸ್ಟ್ ಶಾಂತಲಾ ನೋಡಿದ್ವಿ, ಆಮೇಲೆ ಮಹಾಶ್ವೇತೆ ನೋಡಿದ್ವಿ. ಎಲ್ಲದಕ್ಕೂ ತುಂಬ ಹೆಚ್ಚಿನ ಸಮಯ ಬೇಕು ಅನ್ನಿಸ್ತು, ಅಂದರೆ ಓದುವಿಕೆಗೆ. ಆದರೆ ಒಂದು ಸದ್ಯದಲ್ಲೇ ಮಾಡೋಣ ಅಂತ ಅಂದಾಗ ನಮಗೆ ಕುವೆಂಪು ನನ್ನ ಫೇವ್ರೇಟ್ ರೈಟರ್ ಅವರು, ಹಾಗಾಗಿ ಕುವೆಂಪು ಚಿತ್ರಾಂಗದೆಯನ್ನು ಅದು ಕುವೆಂಪು ಕನ್ನಡ ಸ್ವಲ್ಪ ಕಷ್ಟದ ಭಾಷೆ ಇರೋದ್ರಿಂದ ಅದನ್ನು ಮಾಡೋದಕ್ಕೆ ಎಲ್ಲರಿಂದ ಸಾಧ್ಯ ಆಗಲ್ವೇನೋ ಅಂತ ಒಂದು ಅನ್ನಿಸ್ಬಿಡ್ತು ನನಗೆ. ಎರಡನೇದು, ಅದಕ್ಕೆ ಮೇಯ್ನ್ ರೀಸನ್ ನಾನು ಸಾಹಿತ್ಯದ ವಿದ್ಯಾರ್ಥಿನಿ. ನನಗೆ ಸಾಹಿತ್ಯದಿಂದ ಇತ್ತೀಚಿನ ಯೂತ್ಸು ದೂರ ಹೋಗ್ತಾ ಇರುವಂಥದ್ದನ್ನು ನಾನು ಗಮನಿಸ್ತಾ ಇದ್ದೇನೆ. ಸುಮಾರು ಜನ ನಂದು ಅದನ್ನು ಚಿತ್ರಾಂಗದೆಯನ್ನು ನೋಡಿದ ನಂತರ ಹೇಳಿದ್ರು, ನಿನ್ನ ಜನ್ರೇಷನ್ನವರು ಈ ಥರದ ಒಂದು ಸಾಧ್ಯತೆಯನ್ನು ಮಾಡಿಕೊಡೋದಕ್ಕೆ ಸಾಧ್ಯ ಇಲ್ಲ ಅನಿಸುತ್ತೆ. ಅದು ಏಕವ್ಯಕ್ತಿನೇ. ಯಾಕೆ ಅಂದರೆ ನಿಮಗೆ ಎಲ್ಲರ ಜೊತೆಗೆ ನಿಂತು ಪ್ರಾಕ್ಟೀಸಿಗೆ ಓಡಾಡುವಷ್ಟು ಸಮಯ ನನ್ನಲ್ಲಿಲ್ಲ. ನನ್ನ ಎಲ್ಲ ಆ್ಯಕ್ಟಿವಿಟೀಸ್ ಮಧ್ಯೆ, ಅಂದರೆ ಬೆಳಗ್ಗೆಯಿಂದ ಶುರುವಾದ ಶೆಡ್ಯೂಲು, ಮಕ್ಕಳನ್ನು ಸ್ಕೂಲಿಗೆ ಕಳಿಸಿ ಹೋಟೆಲಿನ ಎಲ್ಲ ವಿಚಾರಗಳಿರ್ಬೋದು, ಅಥವಾ ನನ್ನ ಧ್ವನಿ ಫೌಂಡೇಶನ್ ಆ್ಯಕ್ಟಿವಿಟೀಸ್ ಇರ್ಬೋದು, ನನ್ನ ಹೊರಗಡೆಗೆ ಭಾಷಣಕ್ಕೆ ಕರೀತಾರೆ, ಗೆಸ್ಟಾಗಿ ಕರೀತಾರೆ, ಅಂಥದ್ದೆಲ್ಲದರ ಜೊತೆಯಲ್ಲಿ ಪ್ರಾಕ್ಟೀಸಿಗೆ ಸಮಯ ಕೊಡೋದು ಗ್ರೂಪಲ್ಲಿ ಸಾಧ್ಯ ಇಲ್ಲ ನನಗೆ. ಯಾಕಂದರೆ ಒಬ್ಬರು ಬಂದರೆ ಇನ್ನೊಬ್ರು ಬರಲ್ಲ, ಅವ್ರ ಟೈಮಿಗೆ ನಾವು ಅಡ್ಜಸ್ಟ್ ಆಗೋದು, ಇದೆಲ್ಲ ಸಾಧ್ಯತೆ ಇಲ್ಲ ಅನ್ನೋ ಕಾರಣಕ್ಕೆ ಏಕವ್ಯಕ್ತಿಯನ್ನೇ ಆಯ್ಕೆ ಮಾಡಿಕೊಂಡೆ. ಆಮೇಲೆ ಚಿತ್ರಾಂಗದ ಒಂದು ಏಕವ್ಯಕ್ತಿಯಾಗಿ ಅವಳನ್ನು ಕೊಡಬೇಕು ಅನ್ನೋದೇ ನನಗೆ ಅನಿಸಿತ್ತು. 2 ಕಾರಣಗಳಿಂದ ಚಿತ್ರಾಂಗದೆಯನ್ನು ಆಯ್ಕೆ ಮಾಡ್ಕೊಂಡ್ವಿ. ಅದೊಂದು ಸಕ್ಸಸ್ಫುಲ್ ಶೋ. ಈಗ 3ನೇ ಶೋ ಆಯಿತು, 1.5 ತಿಂಗಳಲ್ಲಿ 3 ಶೋವನ್ನು ಮಾಡಿದ್ದೀವಿ. ಈಗ ಎಲ್ಲ ಮೈಸೂರಲ್ಲೇ ಮಾಡಿದ್ವಿ. 3 ಶೋನು ಮೈಸೂರಲ್ಲಾಯಿತು. ಮಂಗಳೂರಿಗೆ ಕರೆದಿದ್ದಾರೆ ನೆಕ್ಸ್ಟ್ ಮಂತು, ಅದು ಇನ್ನೂ ಫೈನಲ್ ಆಗಿಲ್ಲ, ನೋಡಬೇಕು. ಜಾನ್ವರಿಯಲ್ಲಿ ಶೋ ಇದೆ ಅಂತ ಹೇಳಿ. ಹಾಗಾಗಿ ಅದು ನನ್ನ ಇತ್ತೀಚಿನ ಒಂದು ಸುಮಾರು 40 ಪುಟಗಳ ಕುವೆಂಪು ಚಿತ್ರಾಂಗದೆಯನ್ನು ಬಾಯ್ಪಾಠ ಮಾಡಿ 1 ಗಂಟೆ 20 ನಿಮಿಷ ಅಂತ ಅಂದ್ಕೋಬೋದು. ಒಂದು ಸಲ ಸ್ಟೇಜಿಗೆ ಎಂಟ್ರಿ ಆದರೆ ಪ್ರತಿ ಎಕ್ಸಿಟಲ್ಲಿ 20-30 ಸೆಕೆಂಡ್ಗಳಲ್ಲಿ ಕಾಸ್ಟ್ಯೂಮ್ ಚೇಂಜ್ ಆಗುತ್ತೆ. ಅಂದರೆ ಅಷ್ಟು ಅಲರ್ಟ್ ಇರಬೇಕಲ್ಲಿ. ಒಂದು ಥರದ ಅದು ಇಡೀ ಚಾಲೆಂಜಿಂಗ್ ಸಾಧ್ಯತೆಯನ್ನು ಮಾಡಿಕೊಟ್ಟಿದ್ದಾರೆ ಅಣ್ಣ. ಹಾಗಾಗಿ ಅದು ಅಲ್ಲಿ ಏನು ನಮಗೆ ಬೇರೆ ಎಂತ ಹೇಳೋದು, ಮ್ಯಾಜಿಕ್ಸ್ ಏನೂ ಇಲ್ಲ, ಹೋಗಬೇಕು, ಅಷ್ಟು ಕ್ವಿಕ್ ಮೂಮೆಂಟ್ಸ್ ಬೇಕಾಗುತ್ತೆ. ಅಲ್ಲ, ರಂಗಭೂಮಿ ಅಂದ್ರೇನೆ ಅದು ಲೈವ್, ಅದು ಲೈವ್ ಕಾಸ್ಟ್ಯೂಮ್ ಚೇಂಜಿಂಗ್ ಎಲ್ಲನೂ 20 ಸೆಕೆಂಡ್ಸ್ ಅಂತಂದರೆ, ನನಗೆ ಮೊನ್ನೆ ಪ್ರೋಗ್ರಾಮಲ್ಲಿ ಅದಾಯಿತು. 20 ಸೆಕೆಂಡ್ಸಲ್ಲಿ ಲೈಟ್ ಆಫ್ ಮಾಡಿಬಿಟ್ರೆ ಒಂದು 10 ಸೆಕೆಂಡ್ನ ಹೇಳ್ತಿರೋದು 1, 2, 3 ಅಂತ 10 ಸೆಕೆಂಡ್ಸ್ ಲೈಟ್ ಆಫ್ ಆಗಿಬಿಟ್ರೆ ಕಾಸ್ಟ್ಯೂಮ್ ಚೇಂಜ್ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಯಾಕಂದರೆ ಇರೋದೇ 20 ಸೆಕೆಂಡ್ಸ್ ಇರುತ್ತೆ. ಈ ಥರದ್ದೆಲ್ಲನೂ ಒಂಥರ ಅದು ಚೆನ್ನಾಗಿರುತ್ತೆ. ಅದು ಅನುಭವಕ್ಕೆ ಮಾತ್ರ ಗೊತ್ತಾಗುತ್ತೆ. ಎಷ್ಟು ನಾವು ಬೇರೆಯವ್ರಿಗೆ ಎಕ್ಸ್ಪ್ಲೈನ್ ಮಾಡಿದ್ರು ಅದು ಗೊತ್ತಾಗಲ್ಲ. ಈ ರಂಗಭೂಮಿ ಮತ್ತು ಬರಹ, ಸಾಹಿತ್ಯ
ಎಲ್ಲ ಕಲೆಗಳಲ್ಲೂ ನೀವು ಪೂರ್ತಿ ಮುಳುಗಿ ಹೋದಾಗ ಅದೆಲ್ಲದರಿಂದ ಹೊರತಾಗಿ ಒಂದು ಹೋಟೆಲ್ ಉದ್ಯಮಕ್ಕಿಳಿದ್ರಿ, ಯಶಸ್ವಿ ಮಹಿಳಾ ಉದ್ಯಮಿಯಾಗಿ ಗುರುತಿಸ್ಕೊಂಡ್ರಿ. ಬ್ರಾಹ್ಮಿನ್ಸ್ ಕೆಫೆ ಅಂದರೆ ಮೈಸೂರವ್ರಿಗೆಲ್ಲ ಚಿರಪರಿಚಿತ ಆಗಿದೆ ಈಗ. ಅದ್ರ ಬಗ್ಗೆ ಹೇಳಿ ಮ್ಯಾಮ್, ನಿಮ್ಮ ಅದು ಹೇಗೆ, ಅದಕ್ಕೆ ನೀವು ಹೇಗೆ ಎಂಟ್ರಾದ್ರಿ ಅನ್ನೋದೇ ಒಂದು ರೋಚಕ. ಹೌದು, ಬದುಕು ನಾವು ಅಂದ್ಕೊಂಡಂಗೆ ಇರೋದೇ ಇಲ್ಲ. ನಾನು ತುಂಬ ಕಡೆ ಭಾಷಣಗಳಿಗೆ ಅದು ಹೋದಾಗೆಲ್ಲ ಅದನ್ನೇ ಹೇಳ್ತೇನೆ. ನೀವು ಓದೋದು ನಾನು ಇಂಜಿನಿಯರೇ ಆಗಬೇಕು, ಡಾಕ್ಟ್ರೇ ಆಗಬೇಕು, ಪ್ರೊಫೆಸರೇ ಆಗಬೇಕು ಅನ್ನೋ ಗುರಿ ಇಟ್ಟು ಓದಿರ್ತೀರಿ. ಅಕಸ್ಮಾತ್ ನೀವು ಅಂದ್ಕೊಂಡಿದ್ದು ಆಗಲಿಲ್ಲ ಅಂದ ತಕ್ಷಣ ನಿರಾಶೆ ಆಗಬೇಕಾದ್ದಿಲ್ಲ. ಗಾಳಿಯಲ್ಲಿ ತುಂಬ ಅವಕಾಶಗಳು ತೇಲ್ತಾ ಇರ್ತವೆ. ಕೆಲವ್ರ ಕಣ್ಣಿಗೆ ಕಾಣಿಸುತ್ತೆ, ಕೆಲವ್ರ ಕಣ್ಣಿಗೆ ಕಾಣಿಸಲ್ಲ. ಅದನ್ನು ನಾವು ಹುಡ್ಕೋಬೇಕು ಅಂತ ಹೇಳಿ. ಹಾಗೆ ನಾನು ಯೂನಿವರ್ಸಿಟಿ ಪ್ರೊಫೆಸರ್ ಆಗಬೇಕು, ಒಂದಿನ ವೈಸ್ ಚಾನ್ಸ್ಲರ್ ಆಗಬೇಕು ಅನ್ನೋದು ನನ್ನ ಗೋಲ್ ಇತ್ತು. ನಮಗದು ದೊಡ್ಡ ಗುರಿ. ಅದು ಆ ಕಾಲದಲ್ಲಿ, ಅಂದರೆ ನಮ್ಮ ಬಾಲ್ಯದಲ್ಲಿ ನಮಗಿದ್ದ ಇತಿಮಿತಿಗಳ ಜೊತೆ ಒಬ್ಬ VC ಅಂದರೆ ನಮ್ಗೆ ದೇವ್ರ ಥರ ಕಾಣಿಸೋರು. ಆದರೆ ನನಗೆ ಯೂನಿವರ್ಸಿಟಿಯಲ್ಲಿ ಎಲ್ಲ ಎಲಿಜಿಬಿಲಿಟಿ ಇದ್ದು, ಫಸ್ಟ್ ರ್ಯಾಂಕು, ಗೋಲ್ಡ್ ಮೆಡಲು ಎಲ್ಲ ಇದ್ದು ಕೂಡ ನನಗೆ ಒಂದು ಕೆಲಸ ಅನ್ನೋದು ಪರ್ಮನೆಂಟ್ ಪೋಸ್ಟಿಂಗ್ ಆಗೋಕ್ಕೆ ಸಾಧ್ಯ ಆಗಲಿಲ್ಲ. ಇಂಟರ್ವ್ಯೂ ಆಯಿತು, ಸೆಲೆಕ್ಷನ್ ಆಯಿತು, ಆರ್ಡ್ರ್ ಕಾಪಿ ಕೈಯಲ್ಲಿ ಬರೋದ್ರ ಮಧ್ಯೆ ಸರ್ಕಾರ ಅಷ್ಟೇ ಆರ್ಡ್ರ್ ತಂದುಬಿಡ್ತು. ಹಾಗಾಗಿ ತುಂಬ ನಿರಾಶೆ ಆಯಿತು. ಬದುಕು ಮುಗಿದೋಯ್ತು, ಇನ್ನೇನು ಆಪ್ಷನ್ಸೇ ಇಲ್ಲ ಅಂತ. ಅಷ್ಟೊತ್ತಿಗೆ ನನಗೆ ಮದುವೆ ಆಯಿತು. ನಾನು ಮದುವೆ ಆಗಿ ಬರುವಾಗ ಪ್ರಸಾದಿಗೆ, ನನ್ನ ಹಸ್ಬೆಂಡಿಗೆ ಹೇಳಿದ್ದು ಒಂದೇ ಮಾತು, ನನಗೆ ತುಂಬ ಕಲ್ಚರಲ್ ಫೀಲ್ಡಲ್ಲಿ ಆಸಕ್ತಿ ಇದೆ, ನೀವು ನನಗೆ ಸಪೋರ್ಟ್ ಮಾಡಬೇಕು, ಸ್ಪೆಷಲಿ ಮ್ಯೂಸಿಕ್ಕಲ್ಲಿ ನನಗೆ ನೀವು ಸಪೋರ್ಟ್ ಮಾಡಬೇಕು ಅಂತ. ಆಯಿತು ಅಂದರು, ನನಗಿಷ್ಟ ಅಂತಂದರು. ಎರಡನೇದು ನಾನು ಹೇಳಿದ್ದು, ನಾನು ಯೂನಿವರ್ಸಿಟಿ ಬಿಟ್ಟು ಹಾವೇರಿಲಿ ಕೆಲಸ ಮಾಡ್ತಿದ್ದೆ. ಅಪ್ಪ ಅಮ್ಮನಿಂದ ತುಂಬ ದೂರ, ಹಾವೇರಿಯ ಒಂದು ತುಂಬ ಇಂಟೀರಿಯರ್ ಪ್ಲೇಸಲ್ಲಿ ಯೂನಿವರ್ಸಿಟಿ ಇತ್ತು. ನನಗೆ ಅಲ್ಲಿಂದ ಬಿಡುಗಡೆ ಬೇಕಿತ್ತು. ನಾನು ಹೇಳಿದೆ, ನಾನು ಯೂನಿವರ್ಸಿಟಿಯಿಂದ ಬಿಡೋದಕ್ಕೆ ನೀವು ಪರ್ಮಿಷನ್ ಕೊಡಬೇಕು, ನೀ ಇಲ್ಲೇ ಕೆಲಸ ಕಂಟಿನ್ಯೂ ಮಾಡು ಅಂದರೆ ನಾನು ಮದುವೆ ಆಗಲ್ಲ ಅಂದೆ. ನೀನು ಮೈಸೂರಿಗೆ ನೀವು ಕರ್ಕೊಂಡು ಹೋಗ್ತೀರಿ ಅಂದರೆ ಮದುವೆ ಆಗ್ತೀನಿ ಅಂತ. ಅಂದರೆ ಜೀವನ ಅಷ್ಟು ಒಂಥರ ಬೇಜಾರು ಮಾಡಿಸ್ಬಿಟ್ಟೆ. ಅಂದರೆ ನಮ್ಮ ಸುತ್ತಮುತ್ತಲಿನ ಎಲ್ಲ ಅನಾನುಕೂಲತೆಗಳು ಒಂಥರ ಎಂತ ಹೇಳೋದು, ಜರ್ಜರಿತ ಅಂತ ಹೇಳ್ತೀವಲ್ಲ, ಹಾಗಾಗೋಗಿತ್ತು ಜೀವನ. ಇಲ್ಲ, ನಾನು ಮೈಸೂರಿಗೆ ಬಾ, ನಿಂಗೆ ಹೇಗಿಷ್ಟ ಹಾಗ ಇರಲಿ ಅಂತ ತುಂಬ ಪ್ರೀತಿಯಿಂದ ನನ್ನ ಯಾವುದಕ್ಕೂ ಕೂಡ ಅವರು ಇಲ್ಲ ಅಂತ ಹೇಳದೆ ಕರ್ಕೊಂಡು ಬಂದರು. ಒಂದೇ ಒಂದಿತ್ತು, ನಾನು ಸ್ವಲ್ಪ ಮಟ್ಟಿಗಾದರೂ ಅವ್ರ ಕೈಯಲ್ಲಿ ದುಡ್ಡಿರುತ್ತೆ ಅಂದ್ಕೊಂಡಿದ್ದೆ. ಬದುಕಕ್ಕೆ ಬೇಕಾದಷ್ಟು ದುಡ್ಡಿಗೆ ತೊಂದರೆ ಇರಲ್ಲ ಅಂತ. ಆದರೆ ಅದು ಸ್ವಲ್ಪ ಅಂದುಕೊಂಡದಕ್ಕಿಂತ ಭಿನ್ನ ಆಗಿತ್ತು. ಫೈನಾನ್ಷಿಯಲಿ ಬಹಳ ತೊಂದರೆಗಳಿದ್ವು ನಮಗೆ. ನಾನು ಕೂಡ ತುಂಬ ಬಡತನದಿಂದ ಬಂದವಳಾಗಿದ್ದೆ. ಅಲ್ಲಿ ತುಂಬ ಕಮ್ಮಿ ಸಂಬಳ ಇತ್ತು. ಸೇವಿಂಗ್ಸ್ ಇದ್ದಿದ್ದನ್ನೆಲ್ಲನೂ ನಾನು ಮದುವೆಗೆ ಮುಂಚೆ ಅಪ್ಪ ಅಮ್ಮನಿಗೊಂದು ಸಣ್ಣ ಮನೆ ಕಟ್ಟಿ ಕೊಟ್ಟು, ಅದನ್ನು ಅವರು ಯಾಕೆಂದರೆ ನಾವು ಗಂಡನ ಮನೆಗೆ ಬಂದ ಮೇಲೆ ನನ್ನ ಜೀವನ ಏನು ಅಂತ ನನಗೆ ಗೊತ್ತಿರಲ್ಲ. ನಾಳೆ ಗಂಡ ಬೇಡ, ನೀನು ಅಪ್ಪ ಅಮ್ಮನಿಗೆ ಸಪೋರ್ಟ್ ಮಾಡಬೇಡ ಅನ್ಬೋದು, ಅಥವಾ ಮನೆಗೆ ಹೋಗೋಕ್ಕೆ ಪರ್ಮಿಷನ್ ಇಲ್ದಂಗಿರ್ಬೋದು. ನನಗೆ ಅದೆಲ್ಲ ಒಂದು ಯೋಚನೆಯನ್ನು ಮುಂದೆ ಇಟ್ಕೊಂಡು, ಇಲ್ಲ ನಾನು ಪಪ್ಪ ಅಮ್ಮನಿಗೆ ಒಂದು ನೆಲೆ ಅಂತ ಅವ್ರಿಗಿರಬೇಕು ಅಂತ. ಯಾಕಂದ್ರೆ ನಮ್ಮ ಮನೆ ಹಳೆ ಮನೆ, ಅದು ಗೆದ್ಲಿ ಹಿಡಿದು ಅದೇ ಮನೆಯಲ್ಲಿ ನಾವು ವಾಸ ಇದ್ವಿ. ಆ ಮನೇನ ಬದಲಾಯಿಸೋದು ಒಂದು ಗುರಿ ಇತ್ತು ನನಗೆ. ಮದುವೆಗೆ 4 ದಿನ ಇದ್ದಾಗ ಆ ಮನೇನ ಕಂಪ್ಲೀಟ್ ಮಾಡಿಕೊಟ್ಬಿಟ್ಟು ಬಂದಿದ್ದೆ ನಾನು. 4 ಡೇಸು ನನ್ನ ಮದುಮಗಳು 4 ದಿನ ಇದ್ದಾಗ ಆಟೋದಲ್ಲಿ ಹೋಗಿ ಕೊನೆಗೆ ಲಾಸ್ಟಲ್ಲಿ ಬೇಕಾಗಿರುವಂಥ ಸಿಮೆಂಟ್ ಚೀಲಗಳನ್ನು ಹೊತ್ಕೊಂಡು ಬಂದಿದ್ದು ಕೂಡ ನೆನಪು. ಹಾಗಾಗಿ ಅದು ಆ ಒಂದು ಕೆಲಸ ಮುಂದುವರಿಸಿ ಇರೋ ಬರೋ ದುಡ್ಡೆಲ್ಲ ಅಲ್ಲಿ ಖರ್ಚು ಮಾಡಿಬಿಟ್ಟಿದ್ದೆ. ತಂದೆ ತಾಯಿಗೆ ಏನು ಕರ್ತವ್ಯ ಮಾಡಬೇಕು ಅದು ಮಾಡಿ, ಹೌದು, ಗೃಹಸ್ಥ ಜೀವನಕ್ಕೆ ಹೋಗ್ಬೇಕು. ಹೌದು, ನಾನು ತವ್ರ ಮನೆಯಿಂದ 1 ರೂಪಾಯಿ ದುಡ್ಡು ತೊಗೊಂಡಿಲ್ಲ, ಒಂದು ಸಣ್ಣ ಚಿನ್ನದ ತುಂಡು ತೊಗೊಂಡಿಲ್ಲ, ಸೀರೆ ತೊಗೊಂಡಿಲ್ಲ, ಏನಿಲ್ಲ. ನನ್ನ ಅಪ್ಪ ಅಮ್ಮನ ಕೈಯಿಂದ ನಾನು ಏನನ್ನೂ ತೊಗೊಂಡಿಲ್ಲ. ಯಾಕಂದರೆ ಅವರಿಗೆ ನಾನು ಕೊಡಬೇಕು, ಒಬ್ಬಳು ಮಗಳಾಗಿ ನಾನು ಅವರಿಂದ ಏನನ್ನೂ ವಾಪಸ್ ನಿರೀಕ್ಷಿಸಬಾರ್ದು ಅನ್ನೋದು ನನ್ನದು ಹಾಗೆ ರೂಢಿಸ್ಕೊಂಡು ಬಂದಿದ್ದೆ. ಅದು ಗೊತ್ತಿಲ್ಲ ಹೇಗೆ ಬಂತು ನನ್ನ ಮೈಂಡಲ್ಲಿ ಅಂತ. ಹಾಗಾಗಿ ಎಲ್ಲವನ್ನ ಸ್ವತಂತ್ರವಾಗಿ ಅವ್ರಿಗೆ ಮಾಡಿಕೊಟ್ಬಿಟ್ಟು ಬಂದೆ ನಾನು. ಇಲ್ಲಿಗೆ ಬಂದ ನಂತರ ಬದುಕು ತುಂಬ ಕಷ್ಟ ಅನ್ನಿಸ್ತು. ಇರೋವರೋ ದುಡ್ಡೆಲ್ಲ ಮದುವೆ ಖಾಲಿ ಮಾಡ್ಕೊಂಡಿದ್ವಿ. ನಮ್ಮ ಕಡೆ ಒಂದು ಥರದಲ್ಲಿ ಸುಮ್ಮನೆ ಹೋಗಿ ಎಲ್ಲೋ ದೇವಸ್ಥಾನದಲ್ಲಿ ತಾಳಿ ಕಟ್ಟಿ ಮದುವೆ ಮಾಡಿಕೊಂಡ್ರೆ ಓಡೋಗ್ಬಿಟ್ಲು ಅಂತ ಒಂದು ಕೆಟ್ಟ ಹೆಸರು ಜೀವನ ಪರ್ಯಂತ ಬಂದುಬಿಡುತ್ತೆ. ಅದರಲ್ಲಿ ಇದು ಹೇಗೆ ಪಾಸಿಬಿಲಿಟಿ ಅಂತ ಅದೊಂದು ಭಯ ಇತ್ತು ನನಗೆ. ನಮ್ಮದು ಇಂಟರ್ ಕ್ಯಾಸ್ಟ್ ಮ್ಯಾರೇಜು. ನಾನು ಗೌಡ್ರು, ಒಕ್ಕಲಿಗ ಗೌಡ, ನನ್ನ ಗಂಡ ಬ್ರಾಹ್ಮಣ. ಸೊ ಈ ಒಂದು ಜಾತಿಯ ವಿಷಯನೂ ಇದ್ದಿರೋದ್ರಿಂದ ಓಡೋದ್ಲು ಅನ್ನೋದನ್ನು ನನಗೆ ತಗೊಳ್ಳೋದು ಬೇಡ ಅನ್ನೋದಿತ್ತು. ಹಾಗಾಗಿ ನಾನು ಹೇಳಿದೆ, ಎಲ್ಲರಿಗೂ ಗೊತ್ತಾಗುವ ಹಾಗೆ ಚಂದ ಒಂದು ಮದುವೆ ಅನ್ನೋದೊಂದು ಚೆನ್ನಾಗೇ ಆಗಲಿ ಅಂತ. ತುಂಬ ಜನ ಬಂದಿದ್ದರು, ಊರಿನ ಎಲ್ಲ. ನಮ್ಮದು ಕೊನೆ ಮದುವೆ ಇದ್ದ ಕಾರಣ. ಹಾಗಾಗಿ ಮೈಸೂರಿಗೆ ಬಂದ ನಂತರ 2 ವರ್ಷ ನನಗೆ, ಅಂದರೆ ಮದುವೆ 28 ಮೇ 28ಕ್ಕೆ, ಜೂನ್ 1ರಿಂದ ಅಮೇರಿಕನ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಸ್ಟಡೀಸ್ ಅಂತ ಆ ಸಂಸ್ಥೆಯಲ್ಲಿ ಪುರುಷೋತ್ತಮ ಬಿಳಿಮಲೆಯವರು ಒಂದು ಕೆಲಸ ಕೊಡಿಸಿದ್ರು.
ಎಲ್ಲಿ ಅಮೆರಿಕಾಗೆ ಹೋಗಿದ್ರ? ಇಲ್ಲ, ಅದು ಅದರದ್ದೊಂದು ಬ್ರ್ಯಾಂಚ್ ಕನ್ನಡ ಪಾಠ, ಅಮೇರಿಕಾದ ಸ್ಟೂಡೆಂಟ್ಸಿಗೆ ಕನ್ನಡ ಪಾಠ ಮಾಡುವಂಥ ಒಂದು ಆಪ್ಷನ್ ಇತ್ತು. ಮೈಸೂರಲ್ಲಿ ಅದರ ಬ್ರ್ಯಾಂಚ್ ಇದೆ. ಅದು ನನ್ನ ಅದೃಷ್ಟದ ಹಾಗೆ ಆ ಸಮಯಕ್ಕೆ ಅದು ಖಾಲಿ ಇತ್ತು. ಅವರು ಪುರುಷೋತ್ತಮ ಬೆಳ್ಳಿಮಲೆಯವರು ನನಗೆ ಚಿಕ್ಕಪ್ಪ ಆಗಬೇಕು. ಅವರು ಇಲ್ಲ ನೀನು ಕೆಲಸ ಮಾಡು ಅಂತಂದರು. ಒಂಥರ ಬದುಕಿಗೆ ಬಹಳ ದೊಡ್ಡ ಆಸರೆ ಆಯ್ತದು. ಯಾಕಂದರೆ ಪ್ರಸಾದ್ ಫೋಟೋಗ್ರಫಿ ಮಾಡ್ತಾ ಇದ್ದಿದ್ದು. ಅವರಿಗೆ ಆವಾಗಷ್ಟೇ ಈಗ ಹೊಸ ಹೊಸ ಮಕ್ಕಳುಗಳೆಲ್ಲನೂ ಫೋಟೋಗ್ರಫಿ ಫೀಲ್ಡನ್ನು ಆಯ್ಕೆ ಮಾಡ್ಕೊಂಡು ಬರೋದ್ರಿಂದಾಗಿ ಹಳಬರಿಗೆ ಸ್ವಲ್ಪ ಜಾಗ ಕಮ್ಮಿ ಆಗೋಕ್ಕೆ ಶುರು ಆಗಿತ್ತು. ಹಾಗಾಗಿ ಆ ಥರದ ಒಂದು ಸಾಧ್ಯತೆ ಕಷ್ಟದ ದಿನಗಳು ಶುರು ಆಗಿದ್ವು. ಆವಾಗ ನಾವು ಅಲ್ಲೊಂದು ಸ್ವಲ್ಪ ದಿನ ಅಮೇರಿಕನ್ ಇನ್ಸ್ಟಿಟ್ಯೂಟಲ್ಲಿ ಕೆಲಸ ಮಾಡಿದೆ. ಆಮೇಲೆ ಮಗು ಹುಟ್ಟಿದ್ಲು ದೊಡ್ಡವಳು. ಮತ್ತು ಎಲ್ಲ ಏನು ಭವಿಷ್ಯ ಅಲ್ಲಿ ಅವಾಗ ಕೆಲಸ ಬಿಡಬೇಕಾಯಿತು, ಬೇರೆಯವ್ರನ್ನ ತಗೊಂಡ್ರು ಅವರು. ಸೊ ಮುಂದಕ್ಕೇನು ಅಂತ ಎಲ್ಲೋ ಒಂದಷ್ಟು ಕಾಲ ಹೇಗೋ ನಡೀತು ಬದುಕು, ಇದ್ದಿದ್ರಲ್ಲೇ ಅಡ್ಜಸ್ಟ್ಮೆಂಟಲ್ಲಿ ಅನ್ನೋ ಹಾಗೆ. ಆಗ ತುಂಬ ಯೋಚನೆ ಮಾಡಿ ನಾನಂದೆ, ಒಂದು ರೋಡ್ ಸೈಡಲ್ಲಿ ಒಂದು ದೂಡುವ ಗಾಡಿ ಇಟ್ಟರೂ ಪರವಾಗಿಲ್ಲ, ಬದುಕು ಬೇರೆಯವ್ರ ಜೊತೆ ಕೈ ಚಾಚೋ ಹಾಗಿನ ದಿನಗಳು ಬೇಡ ಅಂತ ಹೇಳಿ, ಇಲ್ಲ ನೀನು PhD ಮಾಡಿದ್ಯಾ, ನೀನು ಯೂನಿವರ್ಸಿಟಿ ಪ್ರೊಫೆಸರ್ ಆಗಿದ್ದವಳು, ನಾನು ಹಾಗೆಲ್ಲ ನೀನು ನಡ್ಸ್ಕೊಳಕ್ಕಾಗಲ್ಲ, ಆಯಿತು ಒಂದು ಸಣ್ಣದಾದರೂ ಸರಿ ಅಂಗಡಿ ಮಾಡೋ ಥರ ಏನಾದರೂ ಮಾಡೋಣ ಅಂತ. ಆಗ ನಮಗೆ ಪಾಪ ಚಾಮುಂಡಿಪುರಮಲ್ಲಿ ಒಬ್ಬರು ಸಣ್ಣ 10x10 ರೂಮನ್ನು ಬಾಡಿಗೆಗೆ ಕೊಟ್ಟರು. ಅಲ್ಲಿ ನಾವು ಕೆಫೆ ಶುರು ಮಾಡೋಣ ಅಂತ ಹೇಳಿ ಯೋಚನೆ ಮಾಡಿ ಹೋಟೆಲ್ ಶುರು ಮಾಡಿದ್ದು. ನಮಗೆ ಜಾತಿ ಮತ್ತೊಂದು ಯಾವುದ್ರೂ ನಮ್ಮಿಬ್ಬರ ಮೈಂಡಲ್ಲೂ ಇಲ್ಲ. ಅಂದರೆ ಜಾತಿಯ ನಮಗೆ ಬ್ರಾಹ್ಮಿನ್ಸ್ ಕೆಫೆ ಹೆಸರಿಟ್ಟ ತಕ್ಷಣ ತುಂಬ ಜನ ವಿರೋಧಿಸಿದ್ರು. ಆದರೆ ನಾನು ಅಂದುಕೊಂಡಿದ್ದು ನಮ್ಮ ಅತ್ತೆಯ ಒಂದು ಅವರ ಅಡಿಗೆ ಅವರ ಫೇವ್ರೇಟ್ ಫೀಲ್ಡ್. ಅವರು ನಮ್ಮ ಪ್ರಸಾದ್ ಫ್ಯಾಮಿಲಿಯನ್ನು ಬೆಳೆಸಿದ್ದೆಲ್ಲನೂ ಸಾಕಿದ್ದು ಅವರ ಅಣ್ಣ ತಮ್ಮದಿರನ್ನೆಲ್ಲನೂ ಅವರು ಅಡುಗೆ ಮಾಡಿನೇ, ಚಕ್ಲಿ ಕೋಡಿಬಳೆ ಈ ಥರದ್ದನ್ನೆಲ್ಲ ಮಾಡಿಕೊಂಡು. ಹಾಗಾಗಿ ಅವರಿಗೂ ಒಂದು ಗೌರವ ಕೊಟ್ಟಂಗಾಗುತ್ತೆ ಅಂತ ಹೇಳಿ ಹೋಟೆಲ್ ಮಾಡೋಣ ಅಂತ ಹೇಳಿ ಅವ್ರದ್ದೇ ರೆಸಿಪಿ ಇವತ್ತು ನಾವು ಮುಂದುವರ್ಸ್ಕೊಂಡು ಹೋಗಿರೋದು. ನೀವು ಮೊದಲು ಮಾಡಿದ್ದು ಚಾಮುಂಡಿಪುರಮಲ್ಲಿ ಒಂದು ಸಣ್ಣ 10x10 ರೂಮಲ್ಲಿ. ಅದು ಹೇಗಾಯಿತು ಅಂತಂದರೆ, ನಮಗೆ ಮೊದಲನೇ ದಿನ ನಮಗೆ ದುಡ್ಡನ್ನು ನೋಟನ್ನು ಹೇಗೆ ಇಟ್ಕೋಬೇಕು ಅಂತಲೂ ಗೊತ್ತಿಲ್ಲ ನಮಗೆ. ಅಷ್ಟು ದುಡ್ಡನ್ನು ನಾವು ನೋಡೂ ಇರಲಿಲ್ಲ. ಒಂಥರ ಬಿಲ್ಲಿಂಗ್ ಮೆಷಿನ್ ಹೇಗೆ ಆಪ್ರೇಟ್ ಮಾಡಬೇಕು ಅಂತ ಗೊತ್ತಿಲ್ಲ. ಸ್ಟಾರ್ಟಿಂಗ್ ಒಂದು ವಾರ ಬಿಲ್ಲಿಂಗ್ ಮೆಷಿನ್ ಇಟ್ಕೊಂಡೇ ಇಲ್ಲ, ಕೈಯಲ್ಲೇ ದುಡ್ಡು ತೊಗೊಳ್ಳೋದು. ಅದು ಎಷ್ಟು ಜನ ಕೊಟ್ಟರು, ಎಷ್ಟು ಜನ ಬಿಟ್ಟರು, ಏನು ಒಂದು ಗೊತ್ತಿಲ್ಲ. ಹೋಟೆಲ್ ಫೀಲ್ಡ್ ನಮ್ದು ಅಲ್ವೇ ಅಲ್ಲ. ಮೊದಲನೇ ದಿನವೇ ಕ್ಯೂ ನಿಂತ್ಬಿಟ್ರು ಜನ, ರಸ್ತೆ ತನಕನೂ ಜನ ನಿಲ್ಲೋರು. ಪ್ರಸಾದ್ ಕೈ ಹೀಗೆ ಫುಡ್ ಕೊಡುವಾಗ ಹಿಂಗೆ ನಡಗೋದು ನನ್ನ ಕಣ್ಣಲ್ಲಿ ಇನ್ನೂ ಇದೆ. ಅದೊಂಥರ ಬಹಳ ಕಷ್ಟದ ದಿನಗಳು ಹೌದು. ಅಂದರೆ ಹತ್ಕೊಂಡೆ ನನಗೆ ಲೆಕ್ಕ ಬರಲ್ಲ, ಅಂದರೆ ಬಂದ್ರೂ ಆ ಹೊತ್ತಲ್ಲಿ ಬ್ಲ್ಯಾಂಕ್ ಆಗೋದು. ಅದು ನಮ್ದಲ್ದ ಫೀಲ್ಡ್ ಅಲ್ವಾ. ನಾನು ಸಂಗೀತ ಹೇಳ್ಕೊಂಡು ಭಾಷಣ ಮಾಡ್ಕೊಂಡಿದ್ದವಳು 2 ಇಡ್ಲಿ 1 ವಡೆ ಅಂತ ಹೇಳೋದು ಅದು ಸುಲಭ ಆಗಿರಲಿಲ್ಲ. ತುಂಬ ನಾವಲ್ಲಿ ಇನ್ವಾಲ್ವ್ ಆದ್ವಿ. ಈ ಹೋಟೆಲ್ ಕ್ಲೋಸ್ ಆದ ತಕ್ಷಣವೇ ಪ್ರಸಾದ್ ಬಂದು ಹೇಳೋರು, ಇಲ್ಲ ನನ್ನ ಕೈಲಿದು ಆಗಲ್ಲ, ನನಗೆ ಸಾಧ್ಯನೇ ಇಲ್ಲ ನಿಭಾಯಿಸೋಕ್ಕೆ. ಭಟ್ರು ಇದ್ದಕ್ಕಿದ್ದಂಗೆ ಕುಡಿದು ನಿಂತ್ಕೊಂಡು ಬಿಡೋರು. ಹುಡುಗರುಗಳು ಇವತ್ತು ಇದ್ದವರು ನಾಳೆ ಬೆಳಿಗ್ಗೆ ಆಗೋಗ ಮಾಯ, ಕಾಫಿ ಮಾಸ್ಟರು, ಫೋನ್ ಸ್ವಿಚ್ ಆಫು, ಈ ಥರದ್ದೆಲ್ಲನೂ ಇದ್ದಕ್ಕಿದ್ದಂಗೆ ಎದುರಿಸ್ಬಿಟ್ವಿ. ನಾವು ಹೇಗೆ ಇದನ್ನು ನಿಭಾಯಿಸೋದು ಅಂತ ಗೊತ್ತಾಗದೆ ಹೋಯಿತು. ಕೊನೆಗೆ ಅವರಿಗೆ ಧೈರ್ಯ ಹೇಳಿ 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 ಇಲ್ಲ ನಾವು ಮಾಡಲೇಬೇಕು, ಇದು ಒಂದೇ ನಮಗೆ ದೇವ್ರಿಗೆ ಆಪ್ಷನ್ ಕೊಟ್ಟಂಗಿದೆ, ಇದು ನಾವು ಮಾಡಲೇಬೇಕು ಅಂತ ಹೇಳಿ. ದುಡ್ಡಿರಲಿಲ್ಲ, ಅಕ್ಷರಶಃ 0ಇಂದ ನಾವು ಶುರು ಮಾಡಿದ್ದು. ನಮ್ಮ ಕೈಯಲ್ಲಿ ಬಂಡವಾಳ ಅಂತ ಹಾಕೋಕ್ಕೆ ದುಡ್ಡೇ ಇರಲಿಲ್ಲ. ಒಂದು ತಾಳಿ ಚೈನ್ ಇತ್ತು, ಅದನ್ನು ಅಡ ಇಟ್ವಿ, ರೂಮ್ ಅಡ್ವಾನ್ಸ್ ಕೊಟ್ವಿ 2 ಲಕ್ಷ ರೂಪಾಯಿ. ಅದು ಬಿಟ್ಟರೆ ನನ್ನ ಹತ್ರ ಗೋಲ್ಡ್ ಕೂಡ ಇರಲಿಲ್ಲ. ಇನ್ನು 1 ರೂಪಾಯಿ ದುಡ್ಡು ಇಲ್ಲದೆ ಪಾಪ ಯಾರೋ ಪರಿಚಯದವರು ಅಂಗಡಿಯವರು ದಿನಸಿ ಸಾಮಾನು ಒಂದು 20,000ಕ್ಕೆ ಸಾಲ ಕೊಟ್ಬಿಟ್ರು. ಶುರು ಮಾಡಿದ್ವಿ. ಎಲ್ಲ ಎಕ್ವಿಪ್ಮೆಂಟ್ಸ್ ಎಲ್ಲ ಹೋಟೆಲ್ಗೆ ಬೇಕಾದ್ದೆಲ್ಲನೂ ಸಾಲದಲ್ಲೇ ಶುರು ಮಾಡಿದ್ದು. ಆದರೆ ನಮಗದು ಹೆಂಗೆ ಕೈ ಹಿಡಿತು ಅಂತಂದರೆ, ವಿದಿನ್ 6 ಮಂತ್ಸ್ ನಾವೆಲ್ಲ ಸಾಲಗಳಿಂದ ಮುಕ್ತ ಆಗಿಬಿಟ್ವಿ. ಮೈಸೂರಿನ ಜನರಿಗೆ ನಾವು ಈ ರೀಸನಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೂ ಸಾಕಾಗಲ್ಲ, ಅಷ್ಟು ಜೊತೆಗೆ ನಿಂತರು. ಜಾತಿ ಹೆಸರಿಟ್ಬಿಟ್ಟಿದ್ದೀವಿ ಅಂತ ಬಂದು ಬೀದಿಲಿ ಜಗಳ ಆಡೋಕ್ಕೆ ಶುರು ಮಾಡಿದ್ರು, ಪೇಪರಲ್ಲಿ ಬರೆದ್ರು. ಬಟ್ ನಮಗೆ ಒಂದು ಅಂತರಂಗದಲ್ಲಿ ಇತ್ತು, ಜಾತಿ ಅನ್ನೋದು ಅನ್ನ ಕೊಡುವ ಒಂದು ಸಾಧ್ಯತೆ ಆದಾಗ ನಾವು ಅದನ್ನು ಉಪಯೋಗಿಸ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ ಅಂತ ಅಂದ್ಕೊಂಡೆ. ನಾನು ಬೇಸಿಕಲಿ ನನ್ನ ಅಪ್ಪ ನನಗೆ ಜಾತಿ ಅನ್ನೋ ವ್ಯತ್ಯಾಸವನ್ನು ಇಲ್ದಂಗೆ ಬೆಳೆಸ್ಬಿಟ್ಟಿದ್ರು. ಯಾಕಂದ್ರೆ ನಮ್ಮ ಊರಲ್ಲೆಲ್ಲ ತುಂಬ ಮೇಲ್ಜಾತಿ ಕೆಳಜಾತಿ ಅನ್ನೋವಂಥ ಡಿಫ್ರೆನ್ಸಸ್ಸನ್ನು ನಾನು ನೋಡಿ ಬೆಳೆದಿದ್ದೇನೆ ಈ ಭೂತಾರಾಧನೆ ಸಂದರ್ಭದಲ್ಲೆಲ್ಲನೂ. ಅಂಥದ್ದು ಯಾವುದನ್ನು ನಮ್ಮಪ್ಪ ನಮಗೆ ಹತ್ರಕ್ಕೂ ಸೋಗಿಸದೇ ಇದ್ದಿದ್ದರಿಂದ ಆ ಗಿಲ್ಟ್ ಇರಲಿಲ್ಲ. ಅದನ್ನು ಸಮರ್ಥಿಸ್ಕೊಂಡೆ ನಾನು.
ಕೊನೆಗೆ ಓಕೆ ಅದು ಕೈ ಈಗ ಎಷ್ಟು ಬ್ರಾಂಚ್ ಇದೆ ಮೇಡಮ್ ನಿಮ್ದು? ನಮ್ಮದು 3 ಬ್ರ್ಯಾಂಚ್ ಇತ್ತು ಟೋಟಲಿ. ಕೋವಿಡ್ ಟೈಮಲ್ಲಿ 2 ಕ್ಲೋಸ್ ಮಾಡಿಬಿಟ್ವಿ ನಾವು. ಆಮೇಲೆ ನಮಗೂ ತುಂಬ ಪ್ರೆಷರ್ ಅಂತ ಅನ್ಸೋಕ್ಕೆ ಶುರು ಆಯಿತು. ನನ್ನ ಬೇರೆ ಚಟುವಟಿಕೆಗಳಿಗೆ ಅದು ಸ್ವಲ್ಪ ತೊಂದರೆ ಅಂತ ಅನ್ನಿಸ್ತು. ಈ ಎಲ್ಲ ಕಾರಣ ಕೋವಿಡ್ ಮೇಯ್ನ್ ರೀಸನ್ ಆಗಿತ್ತು. ಆವಾಗ ಅದನ್ನು ಆ 2 ಹೋಟೆಲನ್ನು ಕ್ಲೋಸ್ ಮಾಡಿ ಒಂದು ಇಟ್ಕೊಂಡ್ವಿ ಇದನ್ನು. ಸದ್ಯಕ್ಕೆ ಇದು ನಡೀತಾ ಇದೆ ಈಗ ಬಲ್ಲಾಳ್ ಸರ್ಕಲ್. ಹೌದು, ಬಲ್ಲಾಳ್ ಸರ್ಕಲಲ್ಲಿ ಇದೆ ಇವಾಗ. ಬಲ್ಲಾಳ್ ಸರ್ಕಲ್ ಕೂಡ ತುಂಬ ಚೆನ್ನಾಗಿ ನಡೀತಾ ಇದೆ. ಈಗಿನ ಪ್ರಸ್ತುತ ಸ್ಥಿತಿಯಲ್ಲಿ ಬಹಳ ಕಾಂಪಿಟೇಷನ್ ಇದೆ ಹೋಟೆಲ್ ಇಂಡಸ್ಟ್ರಿಗೆ. ಬಟ್ ನಮ್ಮ ಕಸ್ಟಮರ್, ನಮಗೆ ರೆಗ್ಯುಲರ್ ಕಸ್ಟಮರ್ ಇರೋರು ಇದ್ದೇ ಇದ್ದಾರೆ. ಅದೇ ಪ್ರೀತಿ ಇದೆ, ಅದೇ ಥರದ ಒಂದು ಬದುಕು ನಡೀತಾ ಇದೆ. ಈ ಇನ್ನೊಂದು ಹೊಸ ಪ್ರಾಜೆಕ್ಟಿಗೆ ಯೋಚನೆಯಲ್ಲಿದ್ದೇವೆ. ಮತ್ತು ನಾನು ಹೇಗೆ ಅಂತಂದರೆ, ನಾನೊಂದು 4 ವರ್ಷಗಳ ಕಾಲ ಹೋಟೆಲ್ ಬಿಟ್ಟು ಬೇರೆ ಯಾವುದನ್ನು ಧ್ಯಾನಿಸದೆ ನಿಂತಿದ್ದರಿಂದ ಆ ಸಕ್ಸಸ್ ಸಾಧ್ಯ ಆಯಿತು. ಆದರೆ ನಾನು ಅದೆಲ್ಲ ಕ್ರೆಡಿಟನ್ನು ನನ್ನ ಹಸ್ಬೆಂಡಿಗೆ ಕೊಡ್ತೇನೆ. ಯಾಕಂದರೆ ಅವರು ಬೆಳಗ್ಗೆ 5 ಗಂಟೆಗೆ ಎದ್ದು ಹೋಗಿ, ಯಾರು ಎಬ್ಸೋದೇ ಬೇಡ, ಅವರೇ ಎದ್ದು ಹೋಗ್ತಾರೆ. ರಾತ್ರಿ 10-10:30 ತನಕ ಅವರ ಗಮನ ಅಲ್ಲೇ ಇರುತ್ತೆ. ಅವರು ಅಕ್ಷರಶಃ ಹೋಟೆಲನ್ನು ಉಸಿರಾಡ್ತಾ ಇದ್ದಾರೆ. ಹಾಗಾಗಿ ಆ ಸಕ್ಸಸ್ನ ಹಿಂದೆ ಅವರ ಪೂರ್ತಿ ಶ್ರಮ ಇದೆ. ನಾನು ಫೈನಾನ್ಷಿಯಲ್ ವ್ಯಾವಹಾರಿಕವಾಗಿ ನಾನು ಅವರಿಗೆ ಸಪೋರ್ಟಿವ್ ಆಗಿದ್ದೇನೆ ಬಿಟ್ಟರೆ, ಅವರ ಕಾಂಟ್ರಿಬ್ಯೂಷನ್ ತುಂಬ ಜಾಸ್ತಿ ಇದೆ. ಈಗ ಹೊಸದಾಗಿ ಮಾಡಿದ್ರೆ ಮತ್ತೆ ನನ್ನ ಸಮಯ ಅಲ್ಲಿ ವಿನಿಯೋಗಿಸ್ಬೇಕಾಗಬಹುದು ಅಂತ ಅನ್ಸಿದ್ರೆ ಇನ್ನೊಂದು ಬ್ರಾಂಚ್ ಮಾಡೋಣ. ಇನ್ನೊಂದು ದೊಡ್ಡದು ಫ್ಯಾಮಿಲಿ ರೆಸ್ಟೋರೆಂಟ್ ಪ್ಲಾನಿಂಗಲ್ಲಿ ಇದ್ದೇವೆ. ಅದು ಆದರೆ ಒಂದಷ್ಟು ಜನಕ್ಕೆ ಉದ್ಯೋಗನೂ ಕೊಟ್ಟ ಖುಷಿ ಇರುತ್ತೆ ಅಂತ. ನನ್ನ ಎಲ್ಲದಕ್ಕಿಂತ ನನಗೆ ತುಂಬ ಸಂಭ್ರಮ ಅಂತ ಅನಿಸಿದ್ದು, ನಾವು ತಿಂಗಳ ಸಂಬಳಕ್ಕೆ ಕಾಯ್ತಾ ಇದ್ದವರು ಒಂದಷ್ಟು ಜನಕ್ಕೆ ತಿಂಗಳ ಸಂಬಳವನ್ನು ಕೊಡುವ ಸಾಧ್ಯತೆ ಆದಾಗ ಅದಕ್ಕಿಂತ ದೊಡ್ಡ ಸಾರ್ಥಕತೆ ಜೀವನದಲ್ಲಿ ಏನೂ ಇಲ್ಲ ಅಂತ ಅನಿಸುತ್ತೆ. ಯಾಕೆಂದರೆ ಸಂಬಳಕ್ಕೋಸ್ಕರ ಸತಾಯಿಸ್ಕೊಂಡಿದ್ದೆಲ್ಲನೂ ಅನುಭವದಲ್ಲಿರೋದ್ರಿಂದ ಅದು ಬಹಳ ದೊಡ್ಡದು ಅಂತ ನನಗನ್ಸುತ್ತೆ.